ಚಲಿ ಯಾರು ಗೆಲ್ತಾರೆ ಏನಾದ್ರು ಪ್ರಿಡಿಕ್ಷನ್ ಮಾಡ್ತೀರಾ ಸರ್? ಕ್ರಿಕೆಟ್ ನನಗೆ ಗೊತ್ತಿರಂಗೆ ಅದೃಷ್ಟದ ಆಟ. ಯಾವ ಗಳಿಯಲ್ಲಿ ಏನ್ ಬೇಕಾದ್ರೂ ಆಗುತ್ತೆ, ಗೆದ್ದ ಮೇಲೆ ಗೆದ್ದಂಗೆ. ಬಹಳ ಒಂದು ವರ್ಷಗಳಿಂದ ನಾನು ಕ್ರಿಕೆಟ್ ಆಡಬೇಕಾದ್ರನ್ನ ಚೇತನ್ ರವರ ಸಾರಥಿ ತಂಡ ಏನಿದೆಯೋ ಬರ್ತಾ ಬರ್ತಾ ಆಟಗಾರರಿಗೆ ಬೆಳೆಸ್ತಿರೋ ಹೊತ್ತು ಕೆಳಗಡೆ ಬೀಳಿಸ್ತಾ ಇಲ್ಲ. ಚಾಣಕ್ಯ ತಂಡದ ಸಾರಥಿಯ ನಮ್ಮ ಫ್ರಾಂಚೈಸಿಗಳಂತ ಚೇತನ್ ಅವರು ನಾನು ಧನ್ಯವಾದ ಅರ್ಪಿಸ್ತಾ ಇದ್ದೀನಿ. ಆಲ್ ದ ಬೆಸ್ಟ್ ಚೇತನ್ ಅಂಡ್ ಟೀಮ್. ಹಾಗೆ ದೂರದಿಂದ ಆಗಮಿಸಿಕೊಂಡಿರುವಂತಹ ಜನಪ್ರಿಯ ಮೈಟಿ ಆ ತಂಡಕ್ಕೆ ಅಭಿನಂದಿಸಿಕೊಳ್ಳೋಣ, ಏನಂತೀರಾ? ಓಕೆ ಸರ್, ಅದಕ್ಕೂ ನಾನು ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ. ನಮ್ಮ ಚಿತ್ರದುರ್ಗಕ್ಕೆ ಬಹಳಷ್ಟು ತಂಡಗಳು ಬೇರೆ ಜಿಲ್ಲೆಯಿಂದ ಆಗಮಿಸಿದರೆ ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಜಕಪೈ. ಅಂಬಾರಿ ಆನೆ ಅರ್ಜುನ ಕಪ್ 2023 ಈ ಒಂದು ಪಂದ್ಯಾಕೂಟದ ನೇರ ಪ್ರಸಾರವನ್ನ ಯೂಟ್ಯೂಬ್ ನಲ್ಲಿ ವೀಕ್ಷಣೆ ಮಾಡಬಹುದಾಗಿದೆ. ಎಂ ಸ್ಪೋರ್ಟ್ಸ್ ಸಚಿನ್ ಮಹಾದೇವ್ ಅವರ ಸಾರಥ್ಯದ ಸಂಸ್ಥೆ. ಈ ಸಾರಥ್ಯದ ಸಂಸ್ಥೆಯ ಎಲ್ಲ ಕ್ಯಾಮ್ರಾ ಜಾದುಗಾರರು ಹಾಗೆ ನಮ್ಮ ಟೆಕ್ನಿಷಿಯನ್ಸ್ ಸರ್ವ ಸದಸ್ಯರು ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಇಂತಹ ಅದ್ಭುತವಾಗಿರುವಂತಹ ಕ್ರೀಡಾಕೂಟವನ್ನ ಲೈವ್ ಕವರೇಜ್ ಮಾಡ್ತಾ ಇದೆ. ಹಾಗೂ ಇಲ್ಲಿ ಆಗಮಿಸಿರುವಂತಹ ಸರಿರಾತ್ರಿ 10 ಗಂಟೆ 46 ನಿಮಿಷ ಇನ್ನು ಕೂಡ ಜನ ಸಾವಿರಾರು ಸಂಖ್ಯೆಯಲ್ಲಿ ಬಂದು ಚಿತ್ರದುರ್ಗ ಜನ ಕೂತ್ಕೊಂಡಿದ್ದಾರೆ. ಆ ವೀಕ್ಷಕರು ಕೂಡ ಮತ್ತೊಮ್ಮೆ ಸ್ವಾಗತ. ಮೊಹಮ್ಮದ್ ಫೈಜಾನ್ ಮಾತಾಡಿ. ನೀವು ವಿರಾಟ್ ಕೊಹ್ಲಿ ಅಭಿಮಾನಿನಾ? ನೀವು ಕ್ರಿಕೆಟರ್ ಆಗ್ತೀರಾ? ಎಲ್ಲದಕ್ಕೂ ಎಸ್ ಅಂತೀರಾ? ದೊಡ್ಡವರಾದ್ಮೇಲೆ ಏನಾಗ್ತೀರಾ? ಇಂಜಿನಿಯರ್, ಪೊಲೀಸ್, ಡಾಕ್ಟರ್, ಕ್ರಿಕೆಟರ್? ಓಹೋ, ಜಕಪ್ಪ ಏನ್ ನಿಮ್ಮನೇಲಿ ಒಬ್ಬ ಕ್ರಿಕೆಟರ್ ಆಗ್ತಾರಲ್ಲ? ಹೌದು, ನಮ್ಮಂತೆ ಎಲ್ಲರೂ ಕ್ರಿಕೆಟ್ ಆಟಗಾರರು. ನಾನು ಒಬ್ಬ ಕ್ರಿಕೆಟ್ ಆಟಗಾರ. ಇವತ್ತು ಕ್ರಿಕೆಟ್ ಆಡೋದನ್ನ ಬಿಟ್ಟಿದ್ದೀನಿ, ಆದ್ರೂ ಸಹ ವೀಕ್ಷಣೆ ಮಾಡ್ತಾನೆ ಇರ್ತೀನಿ. ಥ್ಯಾಂಕ್ ಯು ಜಕಪಾಯ್. ಹಾಗೆ ಪಂದ್ಯಾಟ ಪ್ರಾರಂಭಿಸ್ಕೊಳ್ಳಿ. ಸಮಯ 10 ಗಂಟೆ 47 ನಿಮಿಷ. ಈ ಪಂದ್ಯ ಸಾಗ್ತಾ ಇದೆ. ಚಾಣಕ್ಯ ಕ್ರಿಕೆಟರ್ಸ್ ವರ್ಸಸ್ ಜನಪ್ರಿಯ ಮೈಟಿ. ಹಲೋ ಸರ್, ಡಕೌಟ್ ಖಾಲಿ ಮಾಡಿ ಸರ್. ಸರ್, ಡಕೌಟ್ಗೆ ಆಟಗಾರರಿಗೆ ಮಾತ್ರ ಅವಕಾಶ ಇರೋದು. ದಯವಿಟ್ಟು मेहरबानी से कौन भी नहीं भेजा रहा तुम्हारा चित्रदुर्ग का टूर्नामेंट है. मेहरबानी से सबका सपोर्ट चाहिए. खाली करो, जगह खाली करो प्लीज. ಡಕೌಟ್ ಖಾಲಿ ಮಾಡಿ ಸರ್. ಆಟಗಾರರಿಗೆ ಮಾತ್ರ ಅವಕಾಶ ಮಾಡಿಕೊಟ್ರೆ ಡಕೌಟ್ ದಯವಿಟ್ಟು ಸಹಕರಿಸಬೇಕಾಗಿ ವಿನಂತಿ ಕೂಡ ಮಾಡ್ತಾ ಇದ್ದೀನಿ. ದಯವಿಟ್ಟು ಯಾರು ಬೇಜಾರಾಗಬೇಡಿ. ನಿಮ್ಮ ಚಿತ್ರದುರ್ಗದ ಒಂದು ಟೂರ್ನಮೆಂಟ್ ಯಶಸ್ವಿ ಆಗ್ಬೇಕಂತ ಹೇಳಿ ಎಲ್ಲರ ಸಹಕಾರ ಬೇಕಾಗಿದೆ. ದಯವಿಟ್ಟು ಖಾಲಿ ಮಾಡಿ.
ಬೋತ್ ಟೀಮ್ 12th ಮ್ಯಾನ್ ನಮ್ಮ ಕಮೆಂಟ್ರಿ ಬಾಕ್ಸ್ ಅಲ್ಲಿ ಬರಬೇಕು. ಬೋತ್ ಟೀಮ್ 12th ಮ್ಯಾನ್ ಕಮೆಂಟ್ರಿ ಬಾಕ್ಸ್ ಅಲ್ಲಿ ಬಂದು ಸ್ಕೋರರ್ ಹತ್ರ ಕೂತ್ಕೋಬೇಕು, ಕಂಪಲ್ಸರಿ ಇದೆ. ಅಲ್ಲ, ಬನ್ನಿ ಕೂತ್ಕೊಂಡ್ಬಿಡ್ರಿ ನೀವೇ. ಪ್ರೀ ಕ್ವಾರ್ಟರ್ ಫೈನಲ್, ತದನಂತರ ಕ್ವಾರ್ಟರ್ ಫೈನಲ್, ಸೆಮಿಫೈನಲ್ ಇರುತ್ತೆ. ಮ್ಯಾಚ್ ಸ್ಟಾರ್ಟ್ ಮಾಡಿ ಸರ್, ಮ್ಯಾಚ್ ಸ್ಟಾರ್ಟ್ ಮಾಡಿ. ಬ್ಯಾಟರ್ಸ್ ಬನ್ನಿ, ಆರಂಭಿಕ ಬ್ಯಾಟರ್ಸ್ಗಳು ಬನ್ನಿ, ಮ್ಯಾಚ್ ಸ್ಟಾರ್ಟ್ ಮಾಡಿ. ಸಮಯ ಈಗಾಗಲೇ ಲೇಟ್ ಆಗ್ತಾ ಇದೆ, 10 ನಿಮಿಷ ಲೇಟ್ ಆಗಿದೆ. ಇವತ್ತು ಪಂದ್ಯಾಟದ ಪಂದ್ಯಕೂಟದ 3ನೇ ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯ ಸಾಗ್ತಾ ಇದೆ. ಜನಪ್ರಿಯ ಮೈತ್ರಿ ವರ್ಸಸ್ ಚಾಣಕ್ಯ ಕ್ರಿಕೆಟರ್ಸ್. ಆರಂಭಿಕ ಬ್ಯಾಟರ್ಸ್ಗಳು ಅಂಕಣೆ ಪ್ರವೇಶನ ಕಂಡುಕೊಳ್ಬೇಕು. ಚೆಕ್. ಬೋತ್ ಟೀಮ್ 12th ಮ್ಯಾನ್ ಬನ್ನಿ ಸರ್, ಕಂಪಲ್ಸರಿ. ಇದು ಕಂಪ್ಯೂಟರ್ ಬಾಕ್ಸ್ ಅಲ್ಲಿ ಕೂತ್ಕೋಬೇಕು ಅಂತ ಹೇಳ್ತಿದ್ರೆ ಸ್ಕೋರರು, ಹಾಗಾಗಿ ಬಹಳ ದಿನಗಳ ನಂತರ ಆರಿಫ್ ಅವ್ರು ನಮ್ಮ ಜೊತೆ ಸ್ಕೋರರ್ ಆಗಿದ್ದಾರೆ. ಸ್ವಾಗತ ಆರಿಫ್ ಅವರೇ, ಬಹಳ ದಿನಗಳ ನಂತರ ಬಂದಿದ್ದೀರಾ. ಏನ್ ಬೇಕು ಬಾಲ್ ಕೊಡಿ ಸರ್. ಅಲ್ಲಿ ಬೌಲ್ ಅಂತೆ ಕೊಡಿ ಸರ್. ಜನಪ್ರಿಯ ಮೈಟಿ ಪರವಾಗಿ ಮೊದಲ ಓವರ್ಗಾಗಿ ಪರ್ಚೇಸ್ ಕೊಳ್ತಾ ಇದ್ರೆ ಬೌಲರ್ ಸ್ಯಾಂಡಿ.
ಆತ ಸ್ಟ್ರೈಕ್ ಅನ್ನ ಪಡ್ಕೊಳ್ತಾರೆ ಚಾಣಕ್ಯ ಕ್ರಿಕೆಟರ್ಸ್ ನ ಪರವಾಗಿ. ಗಿಲ್ಲಿ ನಾನ್ ಸೆಕೆಂಡ್ ಅಲ್ಲಿ ಕ್ಯಾಚ್. ಮೂರನೇ ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯ. ಓವರ್ನಲ್ಲೂ ಬೆಳಕಿನ ಪಂದ್ಯ ಸಾಗ್ತಾ ಇದೆ. ಸ್ವಿಚ್ ಇಟ್ ಮಾಡುವಂತಹ ಪ್ರಯತ್ನ ಇಲ್ಲಿ ಬರ್ತಾ ಇದೆ. ಮೊದಲ ಬಾಲ್, ಮೊದಲ ಬೌಂಡ್ರಿ, 4 ವರ್ಷಗಳು. ವಾಟ್ ಅ ಶಾಟ್, ಸ್ಪ್ಲೆಂಡರ್ ಶಾಟ್. ಚೆನ್ನಾಗಿ ಕನೆಕ್ಟ್ ಮಾಡ್ಕೊಂಡ್ರು, ಗ್ಯಾಪ್ ನ ಫುಲ್ ಮಾಡಿದ್ರು. ಇಲ್ಲಿ ಬಂತು 4. ಖಾತೆ ಕೂಡ ಆರಂಭಿಸಿಕೊಂಡಿದ್ದಾರೆ ಚಾಣಕ್ಯ ಕ್ರಿಕೆಟರ್ಸ್. ನೀವು ಕಣ್ ತುಂಬಿಸ್ಕೊಳ್ತಾ ಇದ್ರ ಇದು ದುರ್ಗಾ 11 ಕ್ರಿಕೆಟರ್ಸ್ ಚಿತ್ರದುರ್ಗ ಇವರ ವತಿಯಿಂದ ಸಾಕ್ತಾ ಇರುವಂತಹ ಅಂಬಾರಿ ಆನೆ ಅರ್ಜುನ ಕಪ್ 2023ರ 3ನೇ ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯ. ಅಲ್ಲಿ ಬಾಲ್ ಕೊಡಿಪ್ಪ. ಬರುತ್ತೆ ಬಾಲ್ ಬರುತ್ತೆ. ಎತ್ತಿಕೊಂಡ್ಬಿಟ್ಟಿದ್ರಾ? ಆಮೇಲೆ ಕೇಳಿ ಮ್ಯಾಚ್ ಮುಗಿದ್ಮೇಲೆ ಕೊಡ್ತೀವಿ ಬಾಲ್ನ. ಅಲ್ಲಿ ದ್ರೋಣ ಗ್ಯಾಲರಿಲಿ ಸುಮ್ಮನೆ ಕೂತಿದ್ರೆ ಹಾಯ್ ನಮಸ್ಕಾರ. ದ್ರೋಣ ಗ್ಯಾಲರಿ ಕೂತಿರುವಂತಹ ಚಿತ್ರದುರ್ಗದ ವೀಕ್ಷಕರೇ, ಓಹೋ ಒಂದ್ಸತಿ ವೇವ್ ಮಾಡ್ಬೋದಲ್ವಾ? ನಮಸ್ಕಾರ. ಬರ್ತಾ ಇದೆ, ಕೂಗ್ ಕೇಳಿಸ್ತಾ ಇದೆ. ಥ್ಯಾಂಕ್ ಯು. ಇನ್ನು 2 ಮ್ಯಾಚ್ ಇದೆ ಇದು ಮುಗಿದ್ಮೇಲೆ. ಮತ್ತೊಮ್ಮೆ ಸ್ವಿಚ್ ಇಟ್ ಮಾಡುವಂತಹ ಪ್ರಯತ್ನ ಇತ್ತು ಇಲ್ಲಿ. ಇದು ಪಾಯ್ಸ್ ಎನ್ನುವಂತ ಸೂಚನೆ ಬರ್ತಾ ಇದೆ. ಇಬ್ಬರು ಬ್ಯಾಟರ್ಗಳ ನಡುವೆ ಹೊಂದಾಣಿಕೆ ಕೊರತೆ ಇತ್ತು. ಅಲ್ಲಿ ಒಂಟಿ ಓಟ ಬಂದಿದೆ, ಸಿಂಗಲ್ಸ್ ಬಂದಿದೆ. 1 ರನ್ ಆಡಿಡ್. ಟೋಟಲ್ ಇಸ್ ನೌ 5. ತಂಡದ ಮೊತ್ತ 5. ಇದು ಜನಪ್ರಿಯ ಮೈಟಿ ಚಾಣಕ್ಯ ಕ್ರಿಕೆಟರ್ಸ್. ಅಲ್ಲಿ ಯಾರಲ್ಲಿ ಆ ಕಮದ ಹತ್ರ ಬೆಂಕಿ ಎಲ್ಲ ಹಾಕಿರೋರು? ಎಳ್ದು ಹೊಡೆಯುವಂತಹ ಪ್ರಯತ್ನ ಇತ್ತು. ಸ್ವಿಚ್ ಇಟ್ ಕನೆಕ್ಟ್ ಆಗ್ಲಿಲ್ಲ. ಕ್ಯಾಚ್ ಯಶಸ್ವಿ ಆಗ್ಲಿಲ್ಲ. ಡಾಟೆಡ್ ಡೆಲಿವರಿ ಬರ್ತಾ ಇದೆ. ಸ್ಯಾಂಡಿ ಮೇಲ್ಗೇನೆ ಸಾಧಿಸ್ತಾ ಇದ್ರೆ. ಚಾಣಕ್ಯ ಕ್ರಿಕೆಟರ್ಸ್ ವರ್ಸಸ್ ಜನಪ್ರಿಯ ಮೈಟಿ ಪಂದ್ಯಾಟ ಸಾಗ್ತಾ ಇದೆ. ಮತ್ತೊಮ್ಮೆ ಎಳೆದು ಹೊಡೆಯುವಂತಹ ಪ್ರಯತ್ನ ಯಶಸ್ವಿ ಆಗ್ತಾ ಇಲ್ಲ. ಪ್ರತಿ ಬಾಲ್ಗೂ ಕೂಡ ಇದೇ ರೀತಿಯಾದಂತಹ ಪ್ರಯತ್ನಗಳು ಸಾಗ್ತಾ ಇರುತ್ತೆ. ಅಲ್ಲಿ ಯಶಸ್ವಿ ಆಗ್ತಾ ಇಲ್ಲ ಕ್ಯಾಟ್ ಅವರು. ಅಲ್ಲಿ ಚರ್ಚೆ ಸಾಗ್ತಾ ಇದೆ. ಗಿಲ್ಲಿ ಕ್ಯಾಟ್ ಚರ್ಚೆ ಸಾಗ್ತಾ ಇದೆ. ಸ್ಯಾಂಡಿ ಒಂದಷ್ಟು ವೇರಿಯೇಷನ್ ಬೌಲಿಂಗ್ ಅನ್ನ ಮಾಡ್ತಾರೆ. ನೀನು ಈ ರೀತಿ ಆಡ್ಬೇಕು ಅಂತ ಚರ್ಚೆಯನ್ನ ಮಾಡಿರ್ತಾರೆ ಬ್ಯಾಟರ್ ಗಿಲ್ಲಿ. ನಾನ್ ಸೆಕೆಂಡ್ ಅಲ್ಲಿ ನಿಂತು ನೋಡ್ತಾ ಇರ್ತಾರೆ ಯಾವ ರೀತಿ ಬಾಲ್ ನ ಮಾಡ್ತಾರೆ ಇವರು ಅಂತ. ಈ ಬಾರಿ ಯಶಸ್ವಿ ಆಗ್ತಾರ? ಕಾದ್ ನೋಡ್ಬೇಕಿದೆ. ಪ್ರಶಾಂತವಾದಂತಹ ವಾತಾವರಣ ಚಿತ್ರದುರ್ಗದಲ್ಲಿ. ಈ ಅದ್ಭುತವಾಗಿರುವಂತಹ ತಣ್ಣನೆ ಹೊತ್ತಿನಲ್ಲಿ ಪ್ರೇಕ್ಷಕರ ಗ್ಯಾಲರಿಯಲ್ಲಿ ಬಹಳಷ್ಟು ಜನ ಕೂತಿದ್ದಾರೆ. ಎಳೆದು ಹೊಡೆಯುವಂತಹ ಪ್ರಯತ್ನ ಯಶಸ್ವಿ ಆಗ್ತಾ ಇಲ್ಲ. ಸತತ ಚುಕ್ಕೆ ಎಸೆತಗಳು, ಡಾಟೆಡ್ ಡೆಲಿವರೀಸ್, ಹ್ಯಾಟ್ರಿಕ್ ಡಾಟ್ ಬಾಲ್ಸ್. ಬೌಲರ್ ಯಶಸ್ವಿ ಆಗ್ತಾ ಇದೆ ಸ್ಯಾಂಡಿ. ಆ ಪ್ಲಾನ್ ಸಕ್ಸಸ್ಫುಲ್ ಆಗ್ತಾ ಇಲ್ಲ ಬ್ಯಾಟರ್ದು. ಮತ್ತೆ ಅದೇ ರೀತಿಯಾದಂತಹ ಹೊಡೆತಕ್ಕೆ ಕೈ ಹಾಕಿದ್ರು. ಇತ್ತ ಯಶಸ್ವಿ ಕೂಡ ಆಗಲಿಲ್ಲ ಕ್ಯಾಚ್ ಅವರು. ಓವರ್ ಮುಕ್ತ ಆಗ್ತದೆ. ಡಾಟೆಡ್ ಡೆಲಿವರಿ ಮುಖ್ಯವಾಗಿ ಮೊದಲ ಓವರ್ನ ನಂತರ 5 ಯಾವುದೇ ವಿಕೆಟ್ ಅಷ್ಟವಿಲ್ಲದೆ. ಆಫ್ಟರ್ ಫಸ್ಟ್ ಓವರ್ಸ್ ಟೋಟಲ್ ಇಸ್ 5. ಈ ಒಂದು ದುರ್ಗಾ 11 ಕ್ರಿಕೆಟರ್ಸ್ ಚಿತ್ರದುರ್ಗ ಅಂಬಾರಿ ಆನೆ ಕಪ್, ಆನೆ ಅರ್ಜುನ ಕಪ್ ಬಹಳಷ್ಟು ಸಪೋರ್ಟ್ ಮಾಡ್ತಾ ಇರುವಂತವರು ಬಿ ಕಾಂತರಾಜು ಸರ್ ಅವರು, ಮಾಜಿ ಅಧ್ಯಕ್ಷರು, ನಗರಸಭೆ ಚಿತ್ರದುರ್ಗ ಇವರ ಅಧ್ಯಕ್ಷತೆಯಲ್ಲಿ ಸಾಗ್ತಾ ಇದೆ. ಸ್ನೇಹಜೀವಿ ಸೂರಪ್ಪ ಮತ್ತು ಅವರ ಸ್ನೇಹ ಬಳಗ ಇವರ ವತಿಯಿಂದ ಸಾಗ್ತಿರುವಂತಹ ಈ ಅದ್ಭುತ ಕ್ರೀಡಾಕೂಟ. ಪ್ರತಿ ಮ್ಯಾನ್ ಆಫ್ ದ ಮ್ಯಾಚ್ಗೆ ಇಕ್ರಾ ಫರ್ನಿಶಿಂಗ್
ಚಿತ್ರದುರ್ಗ ಆಥರೈಸ್ ಡಿಸ್ಟ್ರಿಬ್ಯೂಟರ್ ಪಿಲ್ಲೋ ಕೊಡ್ತಾ ಇದ್ರೆ. ಮ್ಯಾನ್ ಆಫ್ ದ ಸೀರೀಸ್ಗೆ ಡಬಲ್ ಕಾಟ್ ಬೆಡ್ ಕೂಡ ಮಾಡ್ತಾ ಇದ್ರೆ ಮಾಲೀಕರಾಗಿರುವಂತಹ ಸಾದಿಕ್. ಇತ್ತ ಬೌಲಿಂಗ್ ನಲ್ಲಿ ಬದಲಾವಣೆ ತರ್ತಾ ಜಹೀರ್. ನಮ್ಮ ಇಂಡಿಯನ್ ಟೀಮ್ ನ ಜಹೀರ್ ಖಾನ್ ಅಲ್ಲ, ಇವರು ಜಹೀರ್. ಜಹೀರ್ ಅವರನ್ನ ಪರಿಚಯಿಸಿಕೊಳ್ತಾ ಇದ್ರೆ ಜನಪ್ರಿಯ ಮೈಟಿ. ಒಂದು ಚಕ್ರ ವ್ಯೂಹನ ರಚನೆ ಮಾಡ್ತಾ ಇದ್ದಾರೆ ಬ್ಯಾಟರ್ ಗಿಲ್ಲಿನ ಕಟ್ಟಿ ಹಾಕೋದಕ್ಕೆ. ವಿಕೆಟ್ನ ಹಿಂಬದಿಯಲ್ಲಿ ಚೆಂಡು, ಅಲ್ಲಿ ಒಂಟಿ ಓಟ ಪಡೆಯುವಂತ ಪ್ರಯತ್ನ ಮಾಡ್ತಾ ಇದ್ರು ಕ್ಯಾಟ್. ಗಿಲ್ಲಿನೋ ಅಂತ ಕಾಲ್ ಕೊಟ್ಟಿದ್ರೆ ಡಾಟೆಡ್ ಡೆಲಿವರಿ ಬರ್ತಾ ಇದೆ. ಆರು ಓವರ್ಗಳ ಸೀಮಿತ ಪಂದ್ಯಾಟ. ಲೆಗ್ ಲೈನ್ಸ್ ಮಾಡುವಂತಹ ಪ್ರಯತ್ನಗಳು ಸಾಗ್ತಾ ಇದೆ. ಒಂಟಿ ಓಟ ಕದಿಯುವಂತಹ ಪ್ರಯತ್ನ, ಸಿಂಗಲ್ಸ್ ಅನ್ನ ಪಡ್ಕೊಂಡಿದ್ರೆ ಚುರುಕಿನ ಕ್ಷೇತ್ರ ರಕ್ಷಣೆ ಬರ್ತಾ ಇದೆ. One run added. Total is now 6. 6. ಬಾರಿ ಬರ್ತಾ ಇದೆ, ಕ್ಯಾಚ್ ಆಗುವಂತ ಸಾಧ್ಯತೆ ಅಲ್ಲಿ. ಡೀಪ್ ಸ್ಕ್ವೇರ್ ಲೆಗ್ ನ ಮೇಲೆ ಟಿವಿ ಅಂಪೈರ್ ಮೊರೆ ಹೋಗ್ತಾ ಇದ್ದಾರೆ. ಯಾವ ನಿರ್ಣಯ ಬರುತ್ತೆ ಕಾದ್ ನೋಡ್ಬೇಕಿದೆ. ಟಿವಿ ಅಂಪೈರ್ ನಿರ್ಣಯ ಹೋಗ್ತಾ ಇದ್ದಾರೆ. ಕೇವಲ 1 ಓಟಗಳು. ಒಂದೊಳ್ಳೆ ಗುಡ್ ಪೀಸ್ ಆಫ್ ಫೀಲ್ಡಿಂಗ್ ಅಂತ ಹೇಳ್ಬೋದು. ಡೀಪ್ ಸ್ಕ್ವೇರ್ ಲೆಗ್ ನಲ್ಲಿ ಇರುವಂತಹ ಫೀಲ್ಡರ್ ಒಳ್ಳೆ ಪ್ರಯತ್ನ ಮಾಡಿದ್ರು. 5 ರನ್ ಅನ್ನ ಸೇವ್ ಮಾಡಿದ್ದಾರೆ. ಎಳೆದು ಹೊಡೆಯುವಂತ ಪ್ರಯತ್ನ ಇತ್ತು, ಬಲವಾದಂತ ಅಪೀಲ್ ಇತ್ತು. ಓಟ ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿ. ದ್ವಿತೀಯ ಓವರ್ನ ಪಂಚಮ ಚೆಂಡಿಗಾಗಿ ಮತ್ತೆ ಜಾಹೀರ್. 2 ಗಿಲ್ಲಿ. ಒಳ್ಳೆ ಬಾಲ್ ಇದು. ವೇರಿಯೇಷನ್ ಕಂಡುಕೊಳ್ತಾ ಇದೆ. ಇಲ್ಲಿ ಹೊರ ತಿರುವನ್ನು ಕಂಡುಕೊಳ್ತು ಜಾಹೀರ್. ಇದುವರೆಗೂ ಒಂದು ಒಳ್ಳೆ ಬೌಲಿಂಗ್ ಅನ್ನ ಮಾಡಿದ್ರೆ ಕೇವಲ 2 ಓಟನ ಬಿಟ್ಕೊಡಿದ್ರೆ ಕೇವಲ 2 ರನ್ಸ್ ಈ ಓವರ್ನಲ್ಲಿ. ಕರಾರುವಕ್ಕಾದಂತ ಬೌಲಿಂಗ್ ಅಂತ ಹೇಳ್ಬೋದು. ಒಳ್ಳೆ ಫೀಲ್ಡಿಂಗ್ ಕೂಡ. ಲಾಸ್ಟ್ ಬಾಲ್ ಆಫ್ ದಿ ಸೆಕೆಂಡ್ ಓವರ್. ದ್ವಿತೀಯ ಓವರ್ನ ಕೊನೆಯ ಬಾಲ್ಗಾಗಿ ಜಾಹೀರ್ ಟು ಗಿಲ್ಲಿ. ಎಳೆದು ಹೊಡೆಯುವಂತಹ ಪ್ರಯತ್ನ, ಡಿಸ್ಟೆನ್ಸ್ ರೀಚ್ ಆಗ್ತಾ ಇಲ್ಲ. ಇಲ್ಲಿ ಕ್ಯಾಚ್ ಆಗುವಂತ ಸಾಧ್ಯತೆ. ಮೊದಲ ಆಘಾತ. ಚಾಣಕ್ಯ ಕ್ರಿಕೆಟರ್ಸ್ನ ಭರವಸೆಯ ಬ್ಯಾಟರ್. ಗಿಲ್ಲಿ ವಾಪಸಾತಿಯನ್ನು ಮಾಡಬೇಕಾಗತ್ತೆ. ಇಲ್ಲಿ ವಿಕೆಟ್ ಆಘಾತ ಆಗ್ತಾ ಇದೆ. ಇದರೊಟ್ಟಿಗೆ ಮುಕ್ತಾಯ ಕಂಡ 2 ಓವರ್ಗಳ ನಂತರ ಚಾಣಕ್ಯ ಕ್ರಿಕೆಟರ್ಸ್ ತಂಡದ ಮೊತ್ತ 7, 1 ವಿಕೆಟ್ ನಷ್ಟಕ್ಕೆ 7
for the loss of 1 wicket after second over. ಹೊಸ ಬ್ಯಾಟರ್ ತೃತೀಯ ಕ್ರಮಾಂಕದಲ್ಲಿ ಆರ್ಭಟಿಸುವಂತಹ ರಾಜು. ಅಲ್ಲಿ ಚರ್ಚೆ ಸಾಕ್ತಾ ಇದೆ ಯಾವ ಬೌಲರ್ ನ ಪರ್ಚೇಸ್ ಬೇಕು ಅನ್ನುವಂತ ಚರ್ಚೆ ಮಾಡ್ತಾ ಇರ್ತಾರೆ ಇಲ್ಲಿ ಜನಪ್ರಿಯ ಮೈಟಿ. ಬೌಲಿಂಗ್ ನಲ್ಲಿ ಬದಲಾವಣೆ ತರ್ತಾ ಈಗ ಈಲಿ ಅವರು ಪರ್ಚೇಸ್ ಕೊಳ್ತಾ ಇದ್ರೆ 3ನೇ ಓವರ್ಗಾಗಿ. ಕಟ್ಟರ್ ಸ್ಪೆಷಲಿಸ್ಟ್ ಬೌಲರ್ ರಾಜ್ಯಕಟ್ಟ ಮತ್ತೋರ್ವ ಸವ್ಯಸಾಚಿ ಬೌಲರ್ ಅಲ್ಲಿ ಫೀಲ್ಡಿಂಗ್ ಅಲ್ಲಿ ಒಂದು ಚಕ್ರ ವ್ಯೂಹನ ರಚನೆ ಮಾಡ್ಕೊಳ್ತಾ ಇದ್ದಾರೆ. ಬ್ಯಾಟರ್ನ ಕಟ್ಟಿ ಹಾಕುವಂತ ಪ್ರಯತ್ನ. ಇದುವರೆಗೂ ಇನ್ನಿಂಗ್ಸ್ ನಲ್ಲಿ ಕೇವಲ ಒಂದು ಬೌಂಡ್ರಿ ಬಂದಿಲ್ಲ, ಅದು ಕೂಡ ಇನ್ನಿಂಗ್ಸ್ ನ ಮೊದಲ ಬಾಲ್ ನಲ್ಲಿ. ಕಳೆದ 11 ಬಾಲ್ ನಲ್ಲಿ ಒಂದೇ ಒಂದು ಬೌಂಡ್ರಿ ಆಗಲಿ ಸಿಕ್ಸರ್ ಆಗಲಿ ಬಂದಿಲ್ಲ. ಇಲ್ಲಿ ಈಲು ಬಿಟ್ಕೊಡ್ತಾರ, ಕರಾರ್ವಕ್ಕಾದಂತಹ ಬೌಲಿಂಗ್ ಅನ್ನ ಮಾಡ್ತಾರೆ ಅನ್ನುವಂತಹ ಯೋಜನೆಗಳು. ವಿಕೆಟ್ ನ ಬಿಟ್ಟು ಬಲವಾಗಿ ವಿಕೆಟ್ ಹಿಂಬದಿಯಲ್ಲಿ ಫೈನ್ ಲೆಗ್ ರೀಸನ್ ಅನ್ನು ಟಾರ್ಗೆಟ್ ಮಾಡ್ಕೊಳ್ಳುವಂತಹ ಪ್ರಯತ್ನ ಮಾಡಿದ್ರು ಕ್ಯಾಟ್ ಅವರು. ಯಶಸ್ವಿ ಆಗಲಿಲ್ಲ. ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ, ಓಟ ಬರ್ತಾ ಇಲ್ಲ. ಇನ್ನಿಂಗ್ಸ್ ನ ಮೊದಲ ಬಾಲ್ ನಲ್ಲಿ ಬೌಂಡ್ರಿಯನ್ನ ಬಿಟ್ರೆ ಇದುವರೆಗೂ ಒಂದು ಬೌಂಡ್ರಿ ಕೂಡ ದಾಖಲಾತಿನ ಕಂಡುಕೊಂಡಿಲ್ಲ. ಫುಲ್ ಟಾಸ್ ಎಸೆತ ಯಶಸ್ವಿ ಆಗಲಿಲ್ಲ. ಇಲ್ಲಿ ಕ್ಯಾಟ್ ಕೂಡ ಒಂಟಿ ಓಟವನ್ನು ಪಡ್ಕೊಂಡ್ರು, ಸಿಂಗಲ್ಸ್ ಅನ್ನ ಮಾತ್ರ ಪಡ್ಕೊಂಡ್ರು. ವೇರಿಯೇಷನ್ಸ್ ಇತ್ತು. 1 run added to total is now 8. ತೃತೀಯ ಓವರ್ನ ತೃತೀಯ ಬಾಲ್ಗಾಗಿ ಇಲ್ಲೂ ಹೊಸ ಬ್ಯಾಟರ್ ರಾಜು. ಕೊನೆ ಹಂತದಲ್ಲಿ ಕಟ್ ಮಾಡುವಂತ ಪ್ರಯತ್ನ ಯಶಸ್ವಿ ಕೂಡ ಶಾರ್ಟ್ ಪಾಯಿಂಟ್ ಮೇಲೆ ತಟ್ಟಿಮುಟ್ಟಿ ಒಂಟಿ ಓಟ ಕತ್ಕೊಂಡ್ರು. ಇಲ್ಲಿ ಒಂಟಿ ಓಟವನ್ನ ಪಡ್ಕೊಂಡು ರಾಜ್ ಅವರು ಕೂಡ ಖಾತೆಯನ್ನು ಓಪನ್ ಮಾಡ್ಕೊಂಡಿದ್ದಾರೆ. ತಂಡದ ಮೊತ್ತ 9 ರನ್ಸ್. ತೃತೀಯ ಓವರ್ನ ಚತುರ್ಥ ಚೆಂಡಿಗಾಗಿ ಮತ್ತೆ ಈಲು ಅವರು. ಈಲು ಟು ಕ್ಯಾಟ್. ಬಲ್ವಾಗಿ ಹೊಡೆಯುವಂತ ಪ್ರಯತ್ನ ಆಯ್ತು. ಇಲ್ಲಿ ಬೌಲರ್ ಕಮಾಲ್ ಬೌಲರ್ ಅಂತಾನೆ ಹೇಳ್ಬೋದು. ಕೇವಲ 2 ಓಟುಗಳನ್ನು ಮಾತ್ರ ಬಿಟ್ಕೊಟ್ಟಿದ್ದಾರೆ. ವೇರಿಯೇಷನ್ಸ್ ಅನ್ನ ತರ್ತಿದ್ರೆ ಕಟ್ಟರ್ ಡೆಲಿವರೀಸ್ ಫುಲ್ ಟಾಸ್, ಅದ್ರಲ್ಲಿ ವೇರಿಯೇಷನ್ಸ್ ಇದೆ. ಈ ಬಾಲ್ ನಲ್ಲಿ ಏನಾಗುತ್ತೆ ಕಾದ್ ನೋಡ್ಬೇಕಿದೆ. ಪಂಚಮ ಬಾಲ್ಗಾಗಿ ಮತ್ತೊಮ್ಮೆ ಎಳೆದು ಹೊಡೆಯುವಂತ ಪ್ರಯತ್ನ ಯಶಸ್ವಿ ಆಗ್ತಾ ಇಲ್ಲ. ಕ್ಯಾಟ್ ಸಂಪೂರ್ಣವಾಗಿ ವಿಫಲರಾಗ್ತಾ ಇದ್ದಾರೆ. ಆ ಬಾಲ್ ನ ಕನೆಕ್ಟ್ ಆಗಿ ಜಡ್ಜ್ ಮಾಡಕ್ ಆಗ್ತಿಲ್ಲ. ಆಕ್ಸಿಲೇಟ್ ಮಾಡುವಂತ ಪ್ರಯತ್ನ, ಒತ್ತಡ ಅಂತೂ ಇದೆ. ತೃತೀಯ ಓವರ್ನ ಕೊನೆಯ ಬಾಲ್ಗಾಗಿ ಇಲ್ಲೂ ಟು ಕ್ಯಾಟ್. ಓಟ ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿ ಚುಕ್ಕಿ ಎಸೆತ. ಓವರ್ ಮುಕ್ತಾಯ ಆಗ್ತಾ ಇದೆ. ಮುಕ್ತಾಯ ಕಂಡ ಓವರ್ಗಳ ಸಂಖ್ಯೆ 3. ತಂಡದ ಮೊತ್ತ 9. 1 ವಿಕೆಟ್ ನಷ್ಟಕ್ಕೆ. ಆಫ್ಟರ್ 3 overs total is 9 for the loss of 1 wicket.
ದುರ್ಗಾ 11 ಕ್ರಿಕೆಟರ್ಸ್ ಚಿತ್ರದುರ್ಗ ಇವರ ವತಿಯಿಂದ ಸಾಕ್ತಿರುವಂತಹ ಅಂಬಾರಿ ಆನೆ ಅರ್ಜುನ ಕಪ್ 2023ರ 3ನೇ ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯ ಜನಪ್ರಿಯ ಮೈಟಿ ವರ್ಸಸ್ ಚಾಣಕ್ಯ ಕ್ರಿಕೆಟರ್ಸ್ ನಡುವಣ ಸಾಗ್ತಾ ಇದೆ. ಬೇಯಿಸುವಂತ ಪ್ರಯತ್ನ ಎಳೆದೊಡೆಯುವಂತ ಪ್ರಯತ್ನ ಇತ್ತು. ಮಿಡ್ ವಿಕೆಟ್ ರೀಸನ್ ಟಾರ್ಗೆಟ್ ಮಾಡ್ಕೊಂಡ್ರು. ಇನ್ಫೀಲ್ಡ್ ಕ್ಲಿಯರ್ ಆಗಿತ್ತು, ಆದ್ರೆ ಡೀಪ್ ಮಿಡ್ ವಿಕೆಟ್ ನಲ್ಲಿ ಒಂದೊಳ್ಳೆ ಫೀಲ್ಡಿಂಗ್ ಬಂತು. ಕೇವಲ 1 ಓಟವನ್ನು ಮಾತ್ರ ಪಡ್ಕೊಂಡ್ರು. ಸಿಂಗಲ್ಸ್ ಮಾತ್ರ ಬಿಟ್ಕೊಟ್ಟಿದ್ರೆ ಜಹೀರ್ ಅವರು. ಕೇವಲ 1 ಓಟ, 1 ರನ್ ಆಡಿಡ್ ಟೋಟಲ್ ಇಸ್ ನೌ 10. ಸ್ವಲ್ಪ ಮಂಜು ಬೀಳ್ತಾ ಇದೆ ಅಲ್ವಾ, ಕೂಲ್ ಆಗ್ತಾ ಇದೆ. ಒಂದು ಬಿಸಿ ಮ್ಯಾಚ್ ಬರಬೇಕು, ಕ್ರೂಷಿಯಲ್ ಮ್ಯಾಚ್ ಬರಬೇಕು. ಬ್ಯಾಟ್ಸ್ಮನ್ ಇಟ್ ಹಾಕಬೇಕಾ? ಎಳೆದು ಹೊಡೆಯುವಂತ ಪ್ರಯತ್ನ ಇತ್ತು. ವೈಡ್ ಬಾಲ್ ಸೂಚನೆ ಬರ್ತಾ ಇದೆ. ಅಗಲವಾದಂತ ಎಸೆತ. ಅಲ್ಲಿ ಬಲರಾಮ ಗ್ಯಾಲರಿಯಲ್ಲಿ ಕೂತ್ಕೊಂಡು ಬಹಳಷ್ಟು ಜನ ಒಂದು ಕೂಗು ಕೇಳಿಸ್ತಾ ಇದೆ. ನಮಸ್ಕಾರ ಬಲರಾಮ ಗ್ಯಾಲರಿಯಲ್ಲಿ ಕೂತಿರುವಂತಹ ಎಲ್ಲ ವೀಕ್ಷಕರೇ. ಕ್ಲೀನ್ ಬಾಲ್ಡ್ ಎಲ್ಲಿ ಯಶಸ್ವಿ ಕ್ಯಾಚ್. ಬಹಳ ಹೊತ್ತಿಂದ ಸ್ವಿಚ್ ಇಟ್ ಮಾಡುವಂತ ಪ್ರಯತ್ನಗಳಿತ್ತು, ಯಶಸ್ವಿ ಆಗಲಿಲ್ಲ. ವಿಕೆಟ್ ಒಪ್ಪಿಸಿದ್ದಾರೆ. ಇಲ್ಲಿ 2ನೇ ವಿಕೆಟ್ ಪತನವಾಗ್ತಾ ಇದೆ. ಮುಂದಿನ ಪಂದ್ಯ ಜೈ ಕರ್ನಾಟಕ ವರ್ಸಸ್ ಮದನಿ. ಟಾಸ್ಗಾಗಿ ಬನ್ನಿ. ಮುಂದಿನ ಪಂದ್ಯ ಜೈ ಕರ್ನಾಟಕ ವರ್ಸಸ್ ಮದನಿ. ಸಲ್ಮಾನ್ ದಾಖಲಿಸುವಂತಹ ಪ್ರತಿ ಸಿಕ್ಸರ್ಗೆ KGN ಟ್ರಾನ್ಸ್ಪೋರ್ಟ್ ನ ಮಾಲೀಕರಾಗಿರುವಂತಹ ವಸೀಂ ಅವರು 500 ರೂಪಾಯಿಗಳ ಘೋಷಣೆ ಆಗಿದೆ. ಪ್ರತಿ ಸಿಕ್ಸರ್ ನ ಬೆಲೆ 500. ಸಲ್ಮಾನ್ ಅವರಿಗೆ ಸ್ವೇಜರ್ ಮಾಡುವಂತಹ ಪ್ರಯತ್ನ. ಈ ಬಾರಿ ಡೀಪ್ ಪಾಯಿಂಟ್ ನ ಮೇಲೆ ಬೌಂಡ್ರಿ ಬರ್ತಾ ಇದೆ. ಬಹಳ ಹೊತ್ತಿನ ನಂತರ ಬೌಂಡ್ರಿ ಬರ್ತಾ ಇದೆ. ಸಲ್ಮಾನ್ ಇಲ್ಲಿ ಘೋಷಣೆ ಕೂಡ ಬಂದಿದೆ. KGN ಟ್ರಾನ್ಸ್ಪೋರ್ಟ್ ನ ಮಾಲೀಕರಾಗಿರುವ ವಸೀಂ ಅವರು ಪ್ರತಿ ಸಿಕ್ಸರ್ಗೆ 500 ಘೋಷಣೆ. ಇತ್ತ ಬೌಂಡ್ರಿ ಮುಖ್ಯವಾಗಿ RK ರಿಯಾಜ್. ಸಲ್ಮಾನ್ 6ಗೆ 1000. ಈಗ 1500 ಆಯ್ತು ಒಂದು ಸಿಕ್ಸರ್ ನ ಬೆಲೆ. ಆಹಾ, ಎಳೆದು ಹೊಡೆಯುವಂತಹ ಪ್ರಯತ್ನ ಯಶಸ್ವಿ ಆಗ್ತಾ ಇಲ್ಲ. ಸಲ್ಮಾನ್ ಹೊಡೆಯುವಂತ ಪ್ರತಿ ಸಿಕ್ಸರ್ ನ ಬೆಲೆ ಸದ್ಯದ ಪರಿಸ್ಥಿತಿಯಲ್ಲಿ 1500. RK ರಿಯಾಜ್ ಅವರು, ವಸೀಂ ಅವರು. ಓಹೋ, ಇನ್ನೊಂದು ಸ್ವಲ್ಪ ಹೊತ್ತು ಹೋದ್ರೆ ಇನ್ನೊಂದು 500 1000ನ ಜಾಸ್ತಿ ಆಗತ್ತಾ? ಈಟ್ ಆಗತ್ತೆ. ಕೂಲ್ ಆಗ್ತಾ ಇರುವಂತಹ ಈ ಮೈದಾನ ಸಿಕ್ಸರ್ ಬರಬೇಕು ಅಂದ್ರೆ ಈಟ್ ಆಗಬೇಕು. ಒಳ್ಳೆ ಬೌಲಿಂಗ್ ಇದು. ಜಹೀರ್ ಅವಕಾಶ ನೀಡಲಿಲ್ಲ ಸಲ್ಮಾನ್ಗೆ. ಓವರ್ ಮುಕ್ತ ಆಗ್ತಾ ಇದೆ. ಓವರ್ಗಳ ಸಂಖ್ಯೆ 4, ತಂಡದ ಮೊತ್ತ 15, 2 ವಿಕೆಟ್ ನಷ್ಟಕ್ಕೆ. ಲಾಸ್ಟ್ ಬಾಲ್ ಇದೆಯಾ?
ವಸೀಂ ಈ ಬಾಲ್ ನಲ್ಲಿ ಸಲ್ಮಾನ್ ಅವ್ರು 6 ಹೊಡೆದ್ರೆ 1,000, ಅಲ್ಲಿಗೆ 2,500 ಆಯ್ತು. 1 6 ನ ಬೆಲೆ. ಫತೇಹ್ ಟೈಗರ್ಸ್ ನ ಮಾಲೀಕರು. ಎದುರೊಟ್ಟಿಗೆ ಓವರ್ ಮುಕ್ತಾಯ ಆಗ್ತಾ ಇದೆ. ಓವರ್ಗಳ ಸಂಖ್ಯೆ 4, ತಂಡದ ಮೊತ್ತ 15, 2 ವಿಕೆಟ್ ನಷ್ಟಕ್ಕೆ. ದುರ್ಗಾ 11 ಕ್ರಿಕೆಟರ್ಸ್ ಚಿತ್ರದುರ್ಗ ಅಂಬಾರಿ ಆನೆ ಅರ್ಜುನ ಕಪ್ 2023ರ 3ನೇ ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯ ಸಾಗ್ತಾ ಇದೆ. ಜನಪ್ರಿಯ ಮೈಟಿ ವರ್ಸಸ್ ಚಾಣಕ್ಯ ಕ್ರಿಕೆಟರ್ಸ್ ನಡುವಣ ಪಂದ್ಯ ಮುಂದುವರಿಸಿ. ಪಂದ್ಯ ರಾಮಣ್ಣ ಅವರೇ ಮೈಕ್ ತಗೊಳ್ಳಿ ನೀವು. ತಂಡದ ಮೊತ್ತ 15, 2 ವಿಕೆಟ್ ನಷ್ಟಕ್ಕೆ. 4 ಓವರ್ಗಳ ನಂತರ ಸಲ್ಮಾನ್ 6 ಹೊಡೆದ್ರೆ ಅಮೀರ್ ಚಾಲೆಂಜರ್ಸ್ ರಫಿ ಅವರಿಂದ 2,000, ಆವಾಗಲೇ ರಿಯಾಜ್ ಆರ್ಕೆಯಿಂದ 1,000, ಅಲ್ಲಿಗೆ 3,000, ಇನ್ನೊಬ್ರು ಫತೇಹ್ ವಾರಿಯರ್ಸ್ 1,000, ಆಮೇಲೆ ವಾಸಿಂ 500, ಅಲ್ಲಿಗೆ 4,500 ರೂಪಾಯಿಗಳು ಒಂದು ಸಿಕ್ಸರ್ನ ಬೆಲೆ. ಓಕೆ, ಸ್ಟ್ರೈಟ್ 6 ನಮಗ್ ಬಂದ್ರೆ ಬೇಡ. ಕ್ಯಾಶ್ ಕೊಡ್ತೀರಾ? ಎಸ್ ಸರ್. ಸರ್ ಕ್ಯಾಶ್ ಕೊಟ್ಬಿಡಿ ಎಲ್ಲ. ಸರ್ GST ಕಟ್ ಮಾಡ್ಕೊಂಡು ಕೊಡ್ತೀವಿ ಸರ್. ಸರ್ ಬೌಲರ್ ನೇಮ್ ಪ್ಲೀಸ್. ಅಜೀಜ್, ಥ್ಯಾಂಕ್ ಯು. ಎಳೆದು ಹೊಡೆಯುವಂತಹ ಪ್ರಯತ್ನ ಇದೆ, ಇಲ್ಲಿ ಯಶಸ್ವಿ ಆಗ್ತಾ ಇಲ್ಲ. ವೇರಿಯೇಷನ್ಸ್ ಇತ್ತು, ಅಲ್ಲಿ ವಿಕೆಟ್ ಕೀಪರ್ನ ವೈಫಲ್ಯ. ಒಂಟಿ ಓಟ ಲೆಗ್ ಬೈಸ್ ಎನ್ನುವ ಸೂಚನೆ ಬಂತು. ಲೆಗ್ ಬೈಸ್ ನ ಮುಖ್ಯವಾಗಿ 1 ರನ್ ಆಡೆಡ್ ಟು ಟೋಟಲ್ ಇಸ್ ನೌ 17-17. ಈ ಒಂದು ಕ್ರೀಡಾಕೂಟದ ನೇರ ಪ್ರಸಾರ ಯೂಟ್ಯೂಬ್ ನಲ್ಲಿ ವೀಕ್ಷಣೆ ಮಾಡಬಹುದಾಗಿದೆ. ಯೂಟ್ಯೂಬ್ ನಲ್ಲಿ ವೀಕ್ಷಣೆ ಮಾಡ್ತಾ ಇರುವಂತಹ ನಮ್ಮ ಎಂ ಸ್ಪೋರ್ಟ್ಸ್ ವೀಕ್ಷಕರಿಗೆ ಸ್ವಾಗತ. ನೀವೆಲ್ಲ ಕಣ್ತುಂಬಿಸ್ಕೊಳ್ತಾ ಇರೋ ನಮ್ಮ ಆನೆ, ಬಲರಾಮ ಆನೆ, ಅರ್ಜುನ ಆನೆ ಹಾಗೂ ದ್ರೋಣ ಆನೆಯನ್ನ ನಮ್ಮ ಕ್ಯಾಮ್ರಾ ಕಣ್ಣುಗಳು ಸೆರೆ ಹಿಡಿತಾ ಇದ್ದಾವೆ. ಇದು ಶಾರ್ಟ್ ಆಫ್ ದ ಮ್ಯಾಚ್ ಅಂತ ಹೇಳ್ಬೋದು. ಸ್ವಿಚ್ 6 ಬಹಳ ಹೊತ್ತಿನ ನಂತರ ಸಿಕ್ಸರ್ ಬರ್ತಾ ಇದೆ. ಈಗ ಇಲ್ಲಿ ರಾಜು ಅಬ್ಬಾ ನಡೆಸ್ತಾ ಇದ್ದಾರೆ. ಅಬ್ಬಾ ಬಹಳ ಹೊತ್ತಿನ ನಂತರ ಸಿಕ್ಸರ್ ಕೂಡ ಬಿಟ್ಕೊಟ್ರು ಅಜೀಜ್. ಬೆಸ್ಟ್ ಶಾಟ್ ಆಫ್ ದ ಟೂರ್ನಮೆಂಟ್ ಸೋ ಫಾರ್. ಪಂದ್ಯಕೂಟದಲ್ಲಿ ನಮ್ಮ ವೇದಿಕೆ ಮೇಲೆ ಇರುವಂತಹ ಅಂಬಾರಿ ಬೃಹದಾಕಾರವಾದಂತಹ ಒಂದು ಫ್ಲೆಕ್ಸ್ ಅಂತ ಹೇಳ್ಬೋದು. ಮನವಿಗೆ ಪುರಸ್ಕಾರ ಇದೆ. ರನ್ಔಟ್ ಆಗುವಂತಹ ಸಾಧ್ಯತೆ, ಯಶಸ್ವಿ ಕೂಡ ಆದ್ರು. ಗುಡ್ ಪೀಸ್ ಆಫ್ ಫೀಲ್ಡಿಂಗ್. ವಿಕೆಟ್ ಆಘಾತ, 3ನೇ ವಿಕೆಟ್ ಪತನವಾಗ್ತಾ ಇದೆ. ರಾಜು ರನ್ಔಟ್ ಆಗ್ತಾ ಇದ್ದಾರೆ. ರಾಜು ಸ್ಥಾನವನ್ನು ತುಂಬಲು ಮತ್ತೋರ್ವೊಬ್ಬರ ಹೊಸ ಬ್ಯಾಟರ್ ಚಿತ್ರದುರ್ಗದ ಈ ಒಂದು ಕ್ರೀಡಾಂಗಣದ ಲೋಕಲ್ ಹೀರೋ ಓಸಾಮಾ. ಪ್ರೇಕ್ಷಕರ ಗ್ಯಾಲರಿ ಜಮಾವಣೆ ಇದೆ. ಪ್ರೇಕ್ಷಕರು ಕೂಡ
ಕಾಯ್ತಾ ಇದ್ದಾರೆ ಒಸಾಮಾ ಸಲ್ಮಾನ್ ನ ಬ್ಯಾಟಿಂಗ್ ಅನ್ನ ನೋಡೋದಿಕ್ಕೆ. ನಮ್ಮ ಕ್ಯಾಮ್ರಾ ಕಣ್ಣುಗಳು ಸೆರೆ ಹಿಡಿತಾ ಇದಾವೆ ಎಂ ಸ್ಪೋರ್ಟ್ಸ್ ಮುಖೇನವಾಗಿ. ಎಲ್ರಿಗೂ ಒಂದ್ಸತಿ ಹಾಯ್. ನಮ್ಮ ಟಿವಿ ಪರದ ಮೇಲೆ ನೀವು ನೋಡ್ತಾ ಇದ್ದೀರಾ, ಎಲ್ಲ ಅಲ್ಲಿ ಕೂತಿರುವಂತಹ ನಮ್ಮ ವೀಕ್ಷಕರೇ, ಚಿತ್ರದುರ್ಗದ ವೀಕ್ಷಕರೇ ನಮಸ್ಕಾರ. ಒಂದ್ಸತಿ ವೇವ್ ಮಾಡ್ಬಿಡಿ ನೀವೆಲ್ಲರೂ ಸೇರ್ಕೊಂಡು. ಒಸಾಮಾ 6 ಹೊಡೆದ್ರೆ 500 ರೂಪಾಯಿ. ನಿಧಾನಗತಿಯ ಚೆಂಡು ವಿಕೆಟ್ ನ ಹಿಂಬದಿಯಲ್ಲಿ ಧಾವಿಸ್ತಾ ಇದೆ. ಅಲ್ಲಿ ನೇರ ಗುರಿ ಸಾಗಿದ್ರೆ ಆಘಾತ ಆಗ್ತಾ ಇತ್ತು, ನೇರ ಗುರಿ ಸಾಗಿದ್ರೆ ಆಘಾತ ಆಗ್ತಾ ಇತ್ತು. ಬೈಸ್ ಸೂಚನೆ ಬರ್ತಾ ಇದೆ. ಬೈಸ್ ಮುಖ್ಯವಾಗಿ 1 run added to total is now 24. 24. ಆಕ್ಸಿಲೇಟ್ ಮಾಡಬೇಕಾಗತ್ತೆ, 24 ಸಾಕಾಗೋದಿಲ್ಲ. ಬಹುಶಃ ಟಾರ್ಗೆಟ್ ಎಷ್ಟಾಗಬಹುದು? 50. ಒಳ್ಳೆ ಸ್ಕೋರ. ಬಾರಿ ಕವರ್ಸ್ ಡ್ರೈವ್ ಬರ್ತಾ ಇದೆ. ಕವರ್ ಮೇಲೆ 1 ಓಟ. 1 run added to total is now 25. 25. ಮುಕ್ತಾಯ ಕಂಡ ಓವರ್ಗಳ ಸಂಖ್ಯೆ 5, ತಂಡದ ಮೊತ್ತ 25. 3 ವಿಕೆಟ್ ನಷ್ಟಕ್ಕೆ. ಆಫ್ಟರ್ ಎಲ್ಲ ಪ್ರೇಕ್ಷಕರನ್ನ ಸೆರೆ ಹಿಡಿತಾ ಇದ್ದಾರೆ ನಮ್ಮ ಕ್ಯಾಮ್ರಾ ಕಣ್ಣುಗಳು. ಪ್ರೇಕ್ಷಕರು ಸರಿರಾತ್ರಿ 11 ಗಂಟೆಯಲ್ಲಿ ಹೋಹೋ ಅಲ್ಲಿ ಕಿರ್ಚುವಿಕೆ ಬರ್ತಾ ಇದೆ. ನಿಮ್ಮಲ್ಲಿ ಬರ್ತೀನಿ ನಾನು ಈ ಮ್ಯಾಚ್ ನಂತರ, ಎಲ್ಲೂ ಹೋಗ್ಬೇಡಿ. ಇದಾದ್ಮೇಲೆ ಇನ್ನೊಂದು ಮ್ಯಾಚ್ ಇದೆ, ಅದು ಕೂಡ ತುಂಬಾನೇ. ತಂಡದ ಮೊತ್ತ 25. 25 for the loss of 3 wickets after 5 overs. ಪ್ರೇಕ್ಷಕರು ಬಹಳ ಹೊತ್ತಿನಿಂದ ಕೂತಿದ್ದಾರೆ. ಬೌಲಿಂಗ್ ನಲ್ಲಿ ಮತ್ತೆ ಈಲು ಅವರನ್ನ ಪರಿಚಯಿಸಿಕೊಳ್ತಾ ಇದ್ದಾರೆ 6ನೇ ಓವರ್ಗಾಗಿ. ಸ್ವಿಂಗ್ ಅಂಡ್ ಮಿಸ್. ಒಸಾಮಾ 6 ಹೊಡೆದ್ರೆ ಅಮೀರ್ ಚಾಲೆಂಜರ್ಸ್ ಕ್ಯಾಪ್ಟನ್ ರಫಿ ಅವರು 2,000 ರೂಪಾಯಿಗಳ ಘೋಷಣೆ. 6 ಹೊಡಿಲಿ ಅಂತ ಹೇಳ್ತಿದ್ರೆ 6 ಹೊಡಿಯೋಕೆ ಆಗ್ತಿಲ್ವೇ? ಮಾರ್ತಾ ಮಾರ್ ಇಲ್ಲಿ ಕೂಗ್ ಬರ್ತಾ ಇದೆ. ಈ ಬಾರಿ ಟಾರ್ಗೆಟ್ ಏರಿಯಾ ಇತ್ತು. ಫೈನ್ ಲೆಗ್ ರೀಜನ್ ಅಲ್ಲಿ ಟಾರ್ಗೆಟ್ ಮಾಡ್ಕೊಂಡಿದ್ರು, ಸ್ಕ್ವೇರ್ ಲೆಗ್ ಟಾರ್ಗೆಟ್ ಮಾಡ್ಕೊಂಡಿದ್ರು. ಯಶಸ್ವಿ ಆಗ್ತಾ ಇಲ್ಲ. ಒಸಾಮಾ ಸತತ 2 ಡಾಟೆಡ್ ಡೆಲಿವರಿ ಬರ್ತಾ ಇದೆ. ಏನ್ ಸರ್ ಅದು ಕೂಗು? ಮಾರ್ಬಾ. ಓಹೋ, ಹೊಡಿತ್ಯಾ? ಹೊಡಿ. ಆಹಾ, ಅಲ್ಲಿ ಆ ಗೋಡೆ ಮೇಲೆ ಕೂತ್ಕೊಂಡಿರೋರು ಮಾರ್ ಮಾರ್ ಅಂತ ಇದ್ದಾರೆ. ಏ ಬಾರಿ ಕೂಡ ಓಟ ಬರ್ತಾ ಇಲ್ಲ. ವೇರಿಯೇಷನ್ಸ್ ಇಲ್ಲೂ ಬಿಡ್ತಾನೆ ಇಲ್ಲ. ಒಸಾಮನನ್ನ ಕಟ್ಟಿ ಆಗ್ತಾ ಇದ್ದಾರೆ. ಸತತ ಆಟ್ರಿಕ್ ಡಾಟ್ ಬಾಲ್ಸ್ಗಳು. ಕಟರಿಲು ಬಹಳಷ್ಟು ಪಂದ್ಯಗಳನ್ನು ಆಡಿರುವಂತಹ ಅನುಭವ ಇದೆ ಇಲ್ಲಿ. ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಂಡಿರುವಂತಹ ಆಟಗಾರ, ಬೌಲರ್, ಚಾಣಕ್ಯ ಬೌಲರ್. ಚಾಣಕ್ಯ ಕ್ರಿಕೆಟರ್ಸ್ ನ ಒಸಾಮನನ್ನ ಕಟ್ಟಿ ಆಗ್ತಾ ಇದ್ದಾರೆ. ಈ ಬಾರಿ ಕ್ಲೀನ್ ಬಾಲ್ಸ್. ವಿಕೆಟ್ ಆಘಾತ. ವಿಕೆಟ್ ನಂಬರ್ 4. ಒಸಾಮಾ ಯಶಸ್ವಿ ಆಗಲಿಲ್ಲ. ಸದ್ಯದ ಪರಿಸ್ಥಿತಿಯಲ್ಲಿ ತಂಡದ ಮೊತ್ತ 25. ಈ ಓವರ್ನಲ್ಲಿ 1 ಓಟವನ್ನು ಕೂಡ ಬಿಟ್ಕೊಟ್ಟಿಲ್ಲ. ಬ್ಯಾಟರ್ಸ್ಗಳು ಬೇಗ ಹೋಗಿ ಸರ್. ಬ್ಯಾಟರ್ಸ್ಗಳು ಹೊಸ ಬ್ಯಾಟರ್ ದಿಲೀಪ್. ಅವರು
ಕಡೆಯ 2 ಬಾಲ್ ಇದೆ. 2 ಬಾಲಲ್ಲಿ 2 ಸಿಕ್ಸ್ ಬರುತ್ತಾ? ಪ್ರಶ್ನೆ ಅಂತೂ ಇದೆ. ಸದ್ಯದ ಪರಿಸ್ಥಿತಿಯಲ್ಲಿ ತಂಡದ ಮೊತ್ತ 25. 37 ಆಗುತ್ತೆ 2 ಬಾಲ್ಗೆ 6 ಬಂದ್ರೆ. 1 ಫೈಟಿಂಗ್ ಟೋಟಲ್ ಆಗ್ಬಹುದು, ಹೇಳಕ್ಕಾಗಲ್ಲ. ಕ್ರಿಕೆಟ್ ಎನಿಥಿಂಗ್ ಇಸ್ ಪಾಸಿಬಲ್. ಇಲ್ಲೂ ಯೋಚನೆ ಮಾಡ್ತಾ ಇರ್ತಾರೆ. 4 ಸತತ, ಅದರಲ್ಲಿ 3 ಚುಕ್ಕೆ ಎಸೆತಗಳು, 1 ವಿಕೆಟ್. ಅವ್ರ ಯೋಚನೆ ಇರುತ್ತೆ, ನಾನು ಮೇಡಿ 4 ವಿಕೆಟ್ ಮಾಡಬೇಕು ಅಂತ ಯೋಚನೆ ಇರುತ್ತೆ. ಇಲ್ಲಿ ಬ್ಯಾಟರ್ ಇನ್ನು 2 ಬಾಲ್ ಇದೆ, ಬೌಂಡ್ರಿ ಆರ್ ಸಿಕ್ಸರ್, ಅದು ತಲೆ ಒಳಗಡೆ ನಡೀತಾ ಇರುತ್ತೆ. ಬೌಲರ ಬ್ಯಾಟ್ಸ್ಮನ್ ಡಾಟ್ ಬಾಲ ಸಿಂಗಲ್ಲ, ಬೌಂಡ್ರಿನ ಸಿಕ್ಸರ. ಈಗ ಡಾಟ್ ಬಾಲ್ ಆಗ್ತಾ ಇದೆ. ಈಲೂ ಯಶಸ್ವಿ ಆಗ್ತಾ ಇದ್ದಾರೆ, ಬ್ಯಾಟರ್ ಯಶಸ್ವಿ ಆಗ್ತಾ ಇಲ್ಲ. ಓಟಾನೆ ಬಿಟ್ಕೊಟ್ಟಿಲ್ಲ ಇದುವರೆಗೂ ಈ ಓವರ್ನಲ್ಲಿ. ಇನ್ನಿಂಗ್ಸ್ನ ಅಂತಿಮ ಬಾಲ್ಗಾಗಿ ಈಲು ಎಳೆದು ಹೊಡೆಯುವಂತಹ ಪ್ರಯತ್ನಗಳು ಸಾಗ್ತದೆ. ಡೀಪ್ ಸ್ಕ್ವೇರ್ ರೀಜನ್ ಅಲ್ಲಿ 1 ಓಟ ಅಂಡ್ 2 ಓಟ ಕದಿಯುವಂತಹ ಪ್ರಯತ್ನ, ರನ್ ಔಟ್ ಆಗುವಂತಹ ಸಾಧ್ಯತೆ, ರನ್ ಔಟ್, ವಿಕೆಟ್ ಆಘಾತ. ಇದರೊಟ್ಟಿಗೆ 26-27 ಗುರಿ. ಜೈ ಕರ್ನಾಟಕ ಹಾಗೂ ಮದಿನಿ ತಂಡದ ನಾಯಕರು ಬರಮಾಡಿಕೊಳ್ಬೇಕು ಮುಂದಿನ ಪಂದ್ಯದ ನಾಣ್ಯ ಚಿಪಿಕೆಗಾಗಿ. 4ನೇ ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯ. ಜೈ ಕರ್ನಾಟಕ ಹಾಗೂ ಮದಿನಿ 2 ತಂಡದ ನಾಯಕರು ಅದೃಷ್ಟದ ನಾಣ್ಯ ಚಿಮಿಕೆಗಾಗಿ ಬರಮಾಡಿಕೊಳ್ಬೇಕು. ಪ್ಲೀಸ್ ಬನ್ನಿ. ಟಾರ್ಗೆಟ್ ಇಸ್ 27. 36 ಎಸೆಗಳಲ್ಲಿ 26 ಓಟಗಳನ್ನು ಗಳಿಸಿಕೊಂಡು 27ರ ಗುರಿಯನ್ನು ಕೊಟ್ಟಿದ್ದಾರೆ. ಅಫ್ಜಲ್ ಅವರೇ ಬನ್ನಿ, ಕಾಮೆಂಟ್ರಿ ಬಾಕ್ಸ್ ಅಲ್ಲಿ ಕೂತ್ಕೊಳ್ಳಿ, ಜೊತೆಲಿ ಮಾಡೋಣ ಇವತ್ತು ಒಂದು ಮ್ಯಾಚ್, ಜೊತೆಲಿ ಕೂತ್ಕೊಂಡು ಮಾಡೋಣ. ಪಂದ್ಯ ಪ್ರಾರಂಭಿಸಿಕೊಳ್ಳಿ. ಟಾರ್ಗೆಟ್ 27. ಟಾಸ್ಗಾಗಿ ಬನ್ನಿ ಜೈ ಕರ್ನಾಟಕ ಹಾಗೂ ಮದಿನಿ, ಟಾಸ್ಗಾಗಿ ಬನ್ನಿ. ಜೈ ಕರ್ನಾಟಕ ತಂಡದ ನಾಯಕರು ಬನ್ನಿ. ಈಗಾಗಲೇ ಮದನಿ ತಂಡದ ನಾಯಕರು ನಮ್ಮೊಟ್ಟಿಗೆ ಕೂಡ್ಕೊಂಡಿದ್ದಾರೆ. ಜೈ ಕರ್ನಾಟಕ ತಂಡದ ನಾಯಕರು ಬನ್ನಿ, ಟಾಸ್ಗಾಗಿ ಬನ್ನಿ.
ಸರ್, ಇಲ್ಲಿ ನಮ್ಮ ಜನಪ್ರಿಯ ಮೈಟಿ ತಂಡದ ಅಲ್ಲಿ ನಮ್ಮ ಡಗೌಟ್ನಲ್ಲಿ ರೆಡ್ ಕಲರ್ದು ಒಂದು ಗ್ರಿಪ್ಪರ್ ಬ್ಯಾಟ್ ಅನ್ನ ಯಾರೋ ತೆಗೆದುಕೊಂಡಿದ್ದಾರಂತೆ. ಹಾಗಾಗಿ ಯಾರು ತೆಗೆದುಕೊಂಡಿದ್ರೆ ದಯಮಾಡಿ ಕೊಡಿ. ಯಾರಾದರೂ ಆ ಬ್ಯಾಟನ್ನು ತಗೊಂಡು ಹೋಗಿದ್ರೆ ದಯಮಾಡಿ ತಂದು ಕೊಡಿ. ಟಾಸ್ ಪ್ರಕ್ರಿಯೆ ಸಾಗ್ತಾ ಇದೆ. ಜಯ ಕರ್ನಾಟಕ ವರ್ಸಸ್ ಮದಿನಿ. ಮದಿನಿ won the toss and elected to bowl first. Sir, batter name? ಬೋರ್ಡಿ ಸಲೀಂ. ಸ್ಟ್ರೈಕ್ ಅಲ್ಲಿ ಸಲೀಂ ಅವರು, ನಾನ್ ಸೆಕೆಂಡ್ ಅಲ್ಲಿ ಮುರುಡಿ ಅವರು. ಇತ್ತ ಬೌಲಿಂಗ್ ನಲ್ಲಿ ಡಿಫೆನ್ಸಿವ್ ಶಾಟ್ ಮರೆಯೋದ್ರು, ಓಟ ಬರ್ತಾ ಇಲ್ಲ. ರಾಜ ಎಸೆತಗಾರ. ಮೊದಲ ಬಾಲ್ ಡಾಟೆಡ್ ಡೆಲಿವರಿ. ಸಲೀಂ ಟಾರ್ಗೆಟ್ 27. ಸಲೀಂ ಮುರಳಿ ಜೋಡಿ. ಯಾವ ರೀತಿ ಬ್ಯಾಟಿಂಗ್ ಅನ್ನು ಮಾಡದೆ ಕೊಡ್ತಾರೆ. ಇಲ್ಲಿ ಚುರುಕಿನ ಕ್ಷೇತ್ರಕ್ಷಣೆ ಬರ್ತಾ ಇದೆ. ಲೋ ಸ್ಕೋರಿಂಗ್ ಮ್ಯಾಚ್ ಆಗಿರ್ಬೋದು, ಆದ್ರೆ ಒತ್ತಡವಂತೂ ತಂದೆ ತರ್ತೀವಿ ಅನ್ನೋಂತಹ ಯೋಚನೆ ಇರುತ್ತೆ. ಒತ್ತಡ ತರ್ತೀವಿ, ಕಡಿಮೆ ಮೊತ್ತದ ಪಂದ್ಯ, ಅಧಿಕ ಒತ್ತಡ ಕೊಡ್ತೀವಿ ಎನ್ನುವಂತಹ ನಿಟ್ಟಿನಲ್ಲಿ ಬೌಲಿಂಗ್ ಅನ್ನು ಮಾಡ್ತಾ ಇದ್ದಾರೆ ಚಾಣಕ್ಯ ಕ್ರಿಕೆಟರ್ಸ್. ಇಲ್ಲಿ ಓಟ ಬಿಟ್ಕೊಡ್ತಾ ಇಲ್ಲ. ಸತತ ಹ್ಯಾಟ್ರಿಕ್ ಡಾಟ್ ಬಾಲ್ಸ್. ಹೊರ ತಿರುವನ್ನ ಕಂಡುಕೊಳ್ತು. ಬ್ಯಾಟರ್ ಕಂಪ್ಲೀಟ್ ಆಗಿ ಮಿಸ್ ಆಗ್ತಾ ಇದ್ದಾರೆ. ರಾಜ ಒಂದೊಳ್ಳೆ ಬೌಲಿಂಗ್ ಬರ್ತಾ ಇದೆ. ಸಲೀಂನ ವಂಚಿಸ್ತಾ ಇದ್ದಾರೆ. ಡ್ಯೂ ಫ್ಯಾಕ್ಟರ್ ವರ್ಕ್ ಆಗ್ತಾ ಇದೆ ಅಂತೀರಾ? ಎಲ್ಲಿ ಕ್ಲೀನ್ ಬಾಲ್, ವಿಕೆಟ್ ಆಘಾತ. ಕಟರ್ ಬೌಲರ್ ರಾಜು ಯಶಸ್ವಿ ಆದ್ರು. ಮೊದಲ ಓವರ್ನ 5th ಬಾಲ್ ನಲ್ಲಿ ಭರವಸೆಯ ಬ್ಯಾಟರ್ ಸಲೀಮನ್ನ ವಿಕೆಟ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಮೂರನೇ ಕ್ರಮಾಂಕದ ಆಟಗಾರ ಸಂದೀಪ್ ಪುಂಜಾಲಿ. ಜನಪ್ರಿಯ ಮೈಟಿ ಪರವಾಗಿ ಅಂಕಣಿಗೆ ಪ್ರವೇಶನ ಕಂಡುಕೊಳ್ತಾ ಇದ್ದಾರೆ. ಕಡಿಮೆ ಮೊತ್ತ 27 ಟಾರ್ಗೆಟ್ ಇದೆ. ಏನು ಕೂಡ ಖಾತೆಯನ್ನು ಆರಂಭಿಸಿಕೊಂಡಿಲ್ಲ. ಪ್ರಥಮ ಓವರ್ನ ಪಂಚಮ ಬಾಲ್ ಮುಕ್ತಾಯದಲ್ಲಿ ಮೊದಲ ವಿಕೆಟ್ ಅನ್ನು ಕೂಡ ಪಡ್ಕೊಂಡ್ರು. ಇಲ್ಲಿ ರಾಜ ಅಂತಿಮ ಬಾಲ್ಗಾಗಿ ಚರ್ಚೆ ಸಾಗ್ತದೆ. ಪಂದ್ಯಾಟ ಮುಂದುವರಿಸಿ. ಬಹಳ ಸಮಯ ತಗೋತಾ ಇದ್ದೀರಾ. ನಿಧಾನಗತಿ ಚೆಂಡು. ವೈಡ್ ಬಾಲ್ ಸೂಚನೆ ಬರ್ತಾ ಇದೆ. ವೈಡ್ ಬಾಲ್ ಇರುವಂತಹ ಸೂಚನೆ. ವೈಡ್ ಬಾಲ್ ಮುಖ್ಯವಾಗಿ ಒಂದು ಉಚಿತ ಓಟ. ಈಗ ಖಾತೆಯನ್ನ ಆರಂಭಿಸಿಕೊಂಡ್ರು.
ಜನಪ್ರಿಯ. ಮೊದಲ ಓವರ್ನ ಕೊನೆಯ ಬಾಲ್ಗಾಗಿ ರಾಜು. ಟಾರ್ಗೆಟ್ 27. ಎಳೆದು ಹೊಡೆಯುವಂತಹ ಪ್ರಯತ್ನ, ವಿಕೆಟ್ ನ ಹಿಮ್ಮದಲ್ಲಿ ರನ್ ಔಟ್ ಆಗುವಂತ ಸಾಧ್ಯತೆ. ಇಲ್ಲಿ ಬಲವಾದಂತ ಮನವಿ ಇದೆ. ವೈಡ್ ಬಾಲ್ ಸೂಚನೆ, ವೈಡ್ ಬಾಲ್ ಸೂಚನೆ. 1+1, 2 runs added total. Total is now 3. ಮೊದಲ ಓವರ್ನ ಮುಕ್ತಾಯಕ್ಕೆ ಜನಪ್ರಿಯ ಮೈಟಿ ತಂಡದ ಮೊತ್ತ. ವೈಡ್ ಬಾಲ್ ಇದೆ ಅಲ್ಲ, ಇನ್ನೂ ಒಂದು ಬಾಲ್ ಇದೆ. ಸ್ಟ್ರೈಕ್ ಅಲ್ಲಿ ಮುರಳಿ. ನೆಕ್ ಆಗಿತ್ತಲ್ಲಿ, ಸ್ಲಿಪ್ ಅಲ್ಲಿ ಒಂಟಿ ಓಟ ಪಡ್ಕೊಂಡಿದ್ದಾರೆ. ಅಪಾಯಕಾರಿ ಒಂಟಿ ಓಟ. 1 run added total. Total is now 4. ಮುಕ್ತಾಯ ಕಂಡ ಮೊದಲ ಓವರ್ನ ನಂತರ ತಂಡದ ಮೊತ್ತ 4, 1 ವಿಕೆಟ್ ನಷ್ಟಕ್ಕೆ. ಆಫ್ಟರ್ ಕಂಪ್ಲೀಷನ್ ನಂಬರ್ ಆಫ್ ಓವರ್ ನಂಬರ್ 1, total is 4, 1 ವಿಕೆಟ್. ಮುಂದಿನ ಪಂದ್ಯ ಜಯ ಕರ್ನಾಟಕ ವರ್ಸಸ್ ಮದನಿ. ಈ ದಿನದ ಅಂತಿಮ ಪಂದ್ಯ, ಕೊನೆಯ ಪಂದ್ಯ, 4ನೇ ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯ. ಪಂದ್ಯಾಟ ಮುಂದುವರಿಸಿಕೊಳ್ಳಿ. ಬೌಲಿಂಗ್ ನಲ್ಲಿ ಬದಲಾವಣೆ ತರ್ತ ದಿಲೀಪ್ ಅವರು 2ನೇ ಓವರ್ಗಾಗಿ ಚಾಣಕ್ಯ ಕ್ರಿಕೆಟರ್ಸ್ ಪರವಾಗಿ ಪರಿಚಯಿಸಿಕೊಳ್ತಾ ಇದ್ದಾರೆ. ಒಳ್ಳೆ, ಇದು ವೈಡ್ ಬಾಲ್ ಎನ್ನುವಂತ ಸೂಚನೆ ಬರ್ತಾ ಇದೆ. ಕೊನೆಯ ಹಂತದಲ್ಲಿ ಬ್ಲೇಡ್ ಅನ್ನು ಓಪನ್ ಮಾಡಿದ್ರೆ ಇಲ್ಲಿ ಮಿಸ್ಫೀಲ್ಡ್ ಕೂಡ ಆಗ್ತು. ಒಂಟಿ ಓಟ ಬರ್ತಾ ಇದೆ. ಇಲ್ಲಿ ಯೋಜನೆಗಳನ್ನು ರೂಪಿಸ್ಕೊಂಡ್ರು ಸಂದೀಪ್ ಪುಂಜಾಲಿ ಮುರಳಿ. ಸಿಂಗಲ್ಸ್ ಅನ್ನ ಪಡ್ಕೊಳ್ಳೋಣ, ಪ್ರತಿ ಬಾಲ್ ಕೂಡ ಸಿಂಗಲ್ಸ್ ಅನ್ನ ಪಡ್ಕೊಂಡ್ರೆ ಆರಾಮಾಗಿ ವಿನ್ ಆಗ್ಬೋದು ಅಂತ ಯೋಚನೆ ಆಗ್ತಾ ಇರುತ್ತೆ. ಸೆಟಲ್ ಆಗೋದಕ್ಕೆ ಬಹಳ ಟೈಮ್ ತಗೊಂಡಿದ್ದಾರೆ. ಎಳೆದು ಹೊಡೆಯುವಂತಹ ಪ್ರಯತ್ನ. ಶಾಟ್ ಆಫ್ ದ ಇನ್ನಿಂಗ್ಸ್, ಬ್ರಿಲಿಯಂಟ್ ಶಾಟ್. ಮಿಡಲ್ ಆಫ್ ದ ಬ್ಯಾಟಲ್ ಬಂತು, ಸಿಕ್ಸರ್ ಬರ್ತಾ ಇದೆ. 6. ಸಂದೀಪ್ ಪುಂಜಾಲೆ ಗರ್ಜನೆ ಮುಂದುವರಿಸ್ತಾ ಇದ್ದಾರೆ. ಮೊದಲ ಸಿಕ್ಸರ್ ಬರ್ತಾ ಇದೆ ಇಲ್ಲಿ. ನಿಧಾನಗತಿಯ ಚೆಂಡು ಕೊನೆಯ ಹಂತದಲ್ಲಿ ನೇರ ಗುರಿ ಸಾಗುವಂತಹ ಪ್ರಯತ್ನ. ಬಲ್ವಾದಂತ ಮಾಡಿದೆ. ಟಿವಿ ಎಂಪೈರ್ ಮೇಲೆ ಹೋಗ್ತಾ ಇದ್ದಾರೆ. ಯಾವ ನಿರ್ಣಯ ಬರುತ್ತೆ ಕಾದ್ ನೋಡ್ಬೇಕಿದೆ.
ಚುರುಕಿನ ಕ್ಷೇತ್ರಕ್ಷಣೆ ಒಳ್ಳೆ ಫೀಲ್ಡಿಂಗ್ ಅಂತ ಹೇಳ್ಬೋದು. ಅಪಾಯಕಾರಿ ಒಂಟಿ ಓಟ ಕದಿಯುವಂತಹ ಪ್ರಯತ್ನ ಇತ್ತು. ನಾಟ್ ಔಟ್ ಎನ್ನುವಂತ ಸೂಚನೆ. ನಾಟ್ ಔಟ್ ಎನ್ನುವಂತ ಸೂಚನೆ ಬರ್ತಾ ಇದೆ. ನಮ್ಮ ವೇದಿಕೆ ಮೇಲೆ ಇಷ್ಟೊತ್ತಾದ್ರೂ ಕೂಡ ಅನೇಕ ಗಣ್ಯರು ಕೂತ್ಕೊಂಡಿದ್ದಾರೆ. ಎಲ್ಲ ಗಣ್ಯರಿಗೂ ಸ್ವಾಗತ. ಬಲ್ವಾಗಿ ಹೊಡೆಯುವಂತ ಪ್ರಯತ್ನ, ಒನ್ ಬೌನ್ಸ್ ಬೌಂಡ್ರಿ, ಡೇಪ್ ಸ್ಕ್ವೇರ್ ಲೆಗ್ ರೀಜನ್ ಅಲ್ಲಿ ಬ್ರಿಲಿಯಂಟ್ ಆಗಿ ತಗೊಂಡ್ರು. ಬೌಂಡ್ರಿ ಬರ್ತಾ ಇದೆ. ಬೌಂಡ್ರಿ ಮುಖ್ಯವಾಗಿ 4 ಓಟುಗಳು ಸೇರ್ಪಡೆ. ತಂಡದ ಮೊತ್ತ 17. ಅರ್ಜುನ್ ಅವರೇ ಮಾತಾಡಿ. ನಮ್ಮ ಇಷ್ಟೊತ್ತಾದರೂ ಇಷ್ಟೊಂದು ಜನಸಂಖ್ಯೆ ಈ ಒಂದು ಪಂದ್ಯಾಟವನ್ನು ನೋಡಲಿಕ್ಕೆ ಸೇರಿದ್ದೀರಿ. ಇದೇ ರೀತಿ ನಿಮ್ಮ ಪ್ರೋತ್ಸಾಹ ಬೆಂಬಲ ನಾಳೆ ಕೂಡ ಇರಬೇಕು. ಇನ್ನು ಹಲವಾರು ಉತ್ತಮವಾದ ಪಂದ್ಯಗಳು ನಡೀತವೆ. ಧನ್ಯವಾದಗಳು. ಎಳ್ದು ಹೊಡೆಯುವಂತ ಪ್ರಯತ್ನ ಬರ್ತಾ ಇದೆ. ಬೌಂಡ್ರಿ ಬರ್ತಾ ಇದೆ. ಡೀಲ್ ಮಾಡ್ತೀನಿ ನಾನು ಬೌಂಡ್ರಿ ಸಲ ಅಂತೆ ಇಲ್ಲಿ ಡೀಲ್ ಮಾಡ್ತಾ ಇದ್ದಾರೆ. 4 ಓಟುಗಳು. ತಂಡದ ಮೊತ್ತ 21. ಲಾಂಗ್ ಆಫ್ ಮೇಲೆ ಒಂದು ಒಳ್ಳೆ ಡ್ರೈವ್ ನೋಡಿದ್ವಿ. ಚೆನ್ನಾಗಿ ಕನೆಕ್ಟ್ ಮಾಡ್ಕೊಂಡ್ರು. ಬ್ರಿಲಿಯಂಟ್ ಆಗಿ ಬೌಂಡ್ರಿ ಕೂಡ ಪಡ್ಕೊಂಡ್ರು. ಮುರುಳಿ ಜಯಕ್ಕಾಗಿ ಕೇವಲ 1 ಸಿಕ್ಸರ್ನ ಅವಶ್ಯಕತೆ ಇದೆ. ನಿಧಾನಗತಿಯ ಚೆಂಡು, ವೇರಿಯೇಷನ್ಸ್ ಇತ್ತು, ಅವಕಾಶ ನೀಡಲಿಲ್ಲ. ಜಾರ್ಜ್ ಟಿಲ್ಬರಿ ಅವರು ಮುಕ್ತಾಯ ಆಗ್ತಾ ಇದೆ. ಮುಕ್ತಾಯ ಕಂಡ ಓವರ್ಗಳ ಸಂಖ್ಯೆ 2. ತಂಡದ ಮೊತ್ತ 21. 1 ವಿಕೆಟ್ ನಷ್ಟಕ್ಕೆ. 21 ಫಾರ್ ದ ಲಾಸ್ ಆಫ್ 1 ಆಫ್ಟರ್ 2 overs. ಅರ್ಜುನ್ ಅವರೇ ನಮಸ್ಕಾರ. ನಮಸ್ತೆ. ಚಿತ್ರದುರ್ಗಕ್ಕೆ ಮತ್ತೊಮ್ಮೆ ಕರೆತಂದಿದ್ದೀವಿ. ನಾನು ಕೂಡ ಬಂದಿದ್ದೀನಿ. ಹೌದು, ನಿಮ್ಮ ಚಿತ್ರದುರ್ಗದ ಪ್ರೇಕ್ಷಕರು ಅಂದ್ರೆ ಬಹಳ ಇಷ್ಟ. ಯಾಕೆಂದ್ರೆ 4 ದಿನದಿಂದ ನಾವು ಲೈವ್ ನೋಡ್ತಾ ಇದ್ವಿ. ಇದೇ ರೀತಿಯಾದಂತಹ ಕ್ರೌಡ್ 11:30 ಇವಾಗ ಸರಿ ರಾತ್ರಿ ಸಾವಿರಾರು ಜನ ಇನ್ನೂ ಇದ್ದಾರೆ. ಅವರೆಲ್ಲರಲ್ಲಿ ನೀವು ರಿಕ್ವೆಸ್ಟ್ ಮಾಡ್ಕೊಂಡ್ರಿ, ನಾವು ಕೂಡ ರಿಕ್ವೆಸ್ಟ್ ಮಾಡ್ತೀವಿ. ನಾಳೆ ಇನ್ನೂ ಅದ್ಭುತವಾಗಿರುತ್ತೆ. ನಾಳೆ ಬೆಳಿಗ್ಗೆಯಿಂದ ನಮ್ಮ ಚಿತ್ರದುರ್ಗದ ಜನತೆಗಳು ಬರಬೇಕು. ನಿಮ್ಗೋಸ್ಕರ ಗ್ಯಾಲರಿನ ಹಾಕ್ಸಿದ್ದಾರೆ ನಮ್ಮ ಅರ್ಜುನ್ ಸರ್ ಮತ್ತು ಅವರೆಲ್ಲ ಎಲ್ಲ ಸ್ನೇಹಿತರು. ಅರ್ಜುನ್ ಸರ್ ಇನ್ನೊಂದ್ಸತಿ ಕೇಳ್ಕೊಬೇಡಿ, ಎಲ್ರು ಬರೋದಕ್ಕೆ. ಇಲ್ಲ, ನಮ್ಮ ಒಂದು ಟೂರ್ನಮೆಂಟ್ ನ ಅಧ್ಯಕ್ಷತೆ ವಹಿಸುವಂತ ಕಾಂತರಾಜ್ ಅವ್ರ ಕನಸು ಇಚ್ಛಾಶಕ್ತಿ ಇದೆಯಲ್ಲ, ಅದು ಗ್ರೇಟ್. ಈ ತರ ಒಂದು ಇಷ್ಟು ಅದ್ದೂರಿಯಾಗಿ ಒಂದು ಟೂರ್ನಮೆಂಟ್ ಮಾಡಬೇಕು ಅಂದ್ರೆ ಒಬ್ಬ ಲೀಡರ್ ಇರಬೇಕು. ಆ ಲೀಡರಿಗೆ ಒಂದು ಇಚ್ಛಾಶಕ್ತಿ ಇರಬೇಕು. ಇಚ್ಛಾಶಕ್ತಿ ಇದ್ರೆ ಬೇರೆ ಎಲ್ಲ ಅದ್ರ ಪಾಲ್ದಾರಾಗಿ ಇಷ್ಟು ಟೂರ್ನಮೆಂಟ್ ನಡೆಸೋಂಥ ಒಂದು ಶಕ್ತಿ ಬರುತ್ತೆ. ಅದಕ್ಕೆ ನಾವು ಫಸ್ಟ್ ನಮ್ಮ ಅಧ್ಯಕ್ಷತೆ ವಹಿಸಿದ ಬಿ ಕಾಂತರಾಜ್ ಅವರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಯಾಕೆಂದ್ರೆ ಮೈನ್ಯೂಟ್ ಡೀಟೇಲ್ಸ್, ಪ್ರತಿಯೊಂದು ಮೈನ್ಯೂಟ್ ಡೀಟೇಲ್ಸ್ ನಾಳೆ ಕೇಳಿ, ಪ್ರತಿಯೊಂದು ಚೇರ್ ಎಲ್ಲ ಹಾಕ್ಬೇಕು ಅನ್ನೋದ್ರಿಂದ ಹಿಡಿದು ಅಷ್ಟು ಮೈನ್ಯೂಟ್ ಡೀಟೇಲ್ಸ್ ಅಲ್ಲಿ ನಮ್ಮ ಅಧ್ಯಕ್ಷರು ಅಷ್ಟು ಮುತುವರ್ಜಿ ವಹಿಸಿದ್ದಾರೆ. ಅಂತ ಅಧ್ಯಕ್ಷರು ಸಿಕ್ಕಾಗ ನಮ್ದೇನ್ ಕೆಲಸ ಏನ್ ಜಾಸ್ತಿ ಇರಲ್ಲ. ನಾವಿಲ್ಲಿ ನಮ್ದು ಆಟ ಹೆಂಗ್ ನಡೆಸಬೇಕು ಅನ್ನೋದು ನಾವು ನೋಡ್ಕೊಂಡ್ರೆ ಸಾಕು, ಬೇರೆದೆಲ್ಲ ಅವ್ರನ್ನ ನಡ್ಸ್ಕೊಂಡು ಹೋಗ್ತಾರೆ. ಅವ್ರಿಗೆ ಫಸ್ಟ್ ಥ್ಯಾಂಕ್ಸ್ ಹೇಳ್ಬೇಕು. ಖಂಡಿತ ಕಾಂತರಾಜಣ್ಣ, ನಿಮಗೂ ಕೂಡ ಧನ್ಯವಾದಗಳು. ಹಾಗೆ ಇಲ್ಲಿ ಸೇರುವಂತ ಎಲ್ಲ ಈ ಒಂದು ಕ್ರೀಡಾಕೂಟವನ್ನು ಆಯೋಜನೆ ಮಾಡಿರುವಂತಹ ಎಲ್ಲ ಆಯೋಜಕರಿಗೂ ಧನ್ಯವಾದಗಳ ಅರ್ಥ. ಎಲ್ಲ ವೀಕ್ಷಕರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ಈಗ ಹೊಸ ಬ್ಯಾಟರ್
ಮಂಜಣ್ಣ ಕಡೆಗೆ ಪ್ರದರ್ಶನ ಕಂಡುಕೊಳ್ತಾ ಇದ್ರೆ ಜಯಕ್ಕಾಗಿ ಕೇವಲ 6 ಓಟುಗಳ ಅವಶ್ಯಕತೆ. ರಾಜು ತೃತೀಯ ಓವರ್ನ ದ್ವಿತೀಯ ಚೆಂಡಿಗಾಗಿ ಹೊಸ ಬ್ಯಾಟರ್ ಮಂಜು ಅವರು. ಎಳೆದು ಹೊಡೆಯುವಂತಹ ಪ್ರಯತ್ನಗಳು ಬರ್ತಾ ಇದೆ. ಇಲ್ಲಿ ಕೌ ಕಾರ್ನರ್ ಸೀಮಾ ರೇಖೆ ಅಂಚಿಗೆ ಚೆಂಡು ಬೌಂಡ್ರಿ. ಎದುರಿಸಿದಂತ ಮೊದಲ ಬಾಲ್ ನಲ್ಲಿ ಬೌಂಡ್ರಿಯನ್ನು ಪಡ್ಕೊಂಡ್ರು ಮಂಜು ಅವರು. 4 ಓಟುಗಳ ಸೇರ್ಪಡೆಯೊಂದಿಗೆ ತಂಡದ ಮೊತ್ತ 25. ಜಯಕ್ಕಾಗಿ ಕೇವಲ 2 ಓಟುಗಳ ಅವಶ್ಯಕತೆ. ಜನಪ್ರಿಯ ಮೈಟಿ ವಿಜಯದ ಹೊಸ್ತಿಲಲ್ಲಿ ಜಯಕ್ಕಾಗಿ ಕೇವಲ 2 ಓಟುಗಳ ಅವಶ್ಯಕತೆ. 2 more runs required. ನೆಟ್ಟ ನೇರ ಹೊರತ ಬೌಲರ್ಸ್ ಬ್ಯಾಕ್ ಡ್ರೈವ್ ಬಂದಿದೆ. 1 ಓಟ ಬಂದಿದೆ. ಇದರೊಟ್ಟಿಗೆ ಮ್ಯಾಚ್ ಡ್ರಾ ಆಗಿದೆ. ಜಯಕ್ಕಾಗಿ ಕೇವಲ 1 ಓಟದ ಅವಶ್ಯಕತೆ. ಸ್ಟ್ರೈಕ್ ನಲ್ಲಿ ಮುರುಳಿ. ವೈನಿಂಗ್ ಶಾಟ್ ಬರುತ್ತಾ ಕಾದ್ ನೋಡ್ಬೇಕಿದೆ. ಮಲ್ಲಿ ಎಲ್ಲಿದೆ? ಸ್ವಲ್ಪ ಕಾಮೆಂಟೇಟರ್ ಡಾಗೋಟಿಗೆ ಬಾ ಮಲ್ಲಿ. ಮಲ್ಲಿ ಎಲ್ಲಿದ್ರು ಸ್ವಲ್ಪ ಕಾಮೆಂಟೇಟರ್ ಡಾಗೋಟಿಗೆ ಬರ್ಬೇಕು ಮಲ್ಲಿ. ವಿಕೆಟ್ ಆಘಾತ ಇಲ್ಲಿ ಮುರುಳಿ ವಿಕೆಟ್ ಆಘಾತ ಆಗ್ತಾ ಇದೆ. ಮತ್ತೊಂದು ವಿಕೆಟ್ ಅನ್ನ ಪಡ್ಕೊಂಡ್ರು ರಾಜು. ಪಂದ್ಯಾಟ ಡ್ರಾ ಆಗಿದೆ. ಹೊಸ ಬ್ಯಾಟರ್ ಇಲು ಬೌಲಿಂಗ್ ನಲ್ಲಿ ಕಮಾಲ್ ಮಾಡಿದಂತಹ ಕಮಾಲ್ ಬೌಲರ್. ಸ್ವಿಚ್ ಹಿಟ್ ಮಾಡುವಂತಹ ಪ್ರಯತ್ನ. ಈ ಬಾರಿ ಬೌಂಡ್ರಿ. ಎದುರೊಟ್ಟಿಗೆ ವಿಜಯ ಶಾಲೆಗೆ ಹೊರಹೊಮ್ತಾ ಇದೆ ಜನಪ್ರಿಯ ಮೈಟಿ. ಅಭಿನಂದನೆಗಳು ಹಾಗೆ ಟಫ್ ಲವ್ ಫಾರ್ ಚಾಣಕ್ಯ ಕ್ರಿಕೆಟರ್ಸ್. ಮುಂದಿನ ಪಂದ್ಯ ಜಯ ಕರ್ನಾಟಕ ವರ್ಸಸ್ ಮದಿನಿ. ಈ ದಿನದ 4ನೇ ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯ ಹಾಗೂ ಈ ದಿನದ ಅಂತಿಮ ಪಂದ್ಯ. ಇತ್ತ ಕಾಮೆಂಟ್ರಿ ಬಾಕ್ಸ್ ಅಲ್ಲಿ ಬದಲಾವಣೆ. ಮುಕ್ತಾಯ ಕಂಡ ಪಂದ್ಯಾಟದ ಪಂದ್ಯ ಪುರುಷೋತ್ತಮ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಇಲ್ಲೂ ಶ್ರುತ ರಿಯಾಜ್ ಅವರು ಪಂದ್ಯಾಟದ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು. ಚೇತನ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಅವರಿಗೆ ಒಂದು ಸಣ್ಣ ಸನ್ಮಾನ ಸಮಾರಂಭ ಇರುತ್ತೆ. ದಯವಿಟ್ಟು ಎಲ್ಲ ಟೀಮ್ ಮೆಂಬರ್ಸ್ ಜೊತೆಗೆ ಬರಬೇಕು ಸರ್. ಹಾಗೆ ನಮ್ಮ ಫಾರೂಕ್ ಭಾಯ್ ಅವರು ದಯವಿಟ್ಟು ಒಂದು ಸನ್ಮಾನ ಸಮಾರಂಭನ ನಡೆಸ್ಕೊಡ್ಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ಎಲ್ಲ ಟೀಮ್ ಮೆಂಬರ್ಸ್ ದಯವಿಟ್ಟು ಮೇಲ್ಗಡೆ ಬನ್ನಿ. ಚಾಣಕ್ಯ ತಂಡದ ಎಲ್ಲ ಆಟಗಾರರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ದಯವಿಟ್ಟು ಎಲ್ಲ ಚಾಣಕ್ಯ ತಂಡ ಎಲ್ಲ ಆಟಗಾರರು ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಚಾಣಕ್ಯ ತಂಡದ ನಾಯಕ ಚೇತನ್ ಅವರಿಗೆ ಒಂದು ಸಣ್ಣ ಸನ್ಮಾನ ಸಮಾರಂಭ ಇರುತ್ತೆ. ಇದನ್ನ ಫಾರೂಕ್ ಭಾಯ್, ನಮ್ಮ ಸಂಕೆ ಸಿದ್ದೇಶಣ್ಣ ಹಾಗೂ ನಾಗಣ್ಣ, ಸಿ ಬಿ ನಾಗಣ್ಣ ಅವರು ಇವರೆಲ್ಲರೂ ಸೇರಿ ನಡೆಸ್ಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ.
ದಯವಿಟ್ಟು ಚಾಣಕ್ಯತನ ಎಲ್ಲ ಆಟಗಾರರು ವೇದಿಕೆ ಮೇಲೆ ಬನ್ನಿ. ನಮ್ಮ ಚಾಣಕ್ಯದ ನಾಯಕ ಚೇತನ್ ಅವರಿಗೆ, ನಮ್ಮ ಫಾರೂಕ್ ಬಾಯ್, ಸಂಕೆ ಸಿದ್ದೇಶಣ್ಣ ಹಾಗೂ CB ನಾಗಣ್ಣ ಅವರು ಈ ಒಂದು ಸನ್ಮಾನವನ್ನ ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಯಾವುದೇ ಟೂರ್ನಮೆಂಟ್